ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಕ್ವಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಇಷ್ಟವಾದ ಕೃಷ್ಣ ಪೃಷ್ಠಾಯ ಬುದ್ಧಾಯ ನಮಸ್ತೆ ಗುರುಸೇವಾಯಾಂ ಸದಾ ನಿವೇದಿತ ಹರೇ ಕೃಷ್ಣ. 6ನೇ ಅಧ್ಯಾಯ 27ನೇ ಶ್ಲೋಕ. ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಪ್ರಶಾಂತ ಮನಸಂ ಹಿ ಏನಂ ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ ಬ್ರಹ್ಮಭೂತಮಕಲ್ಮಷಂ. ಪ್ರಶಾಂತ ಶಾಂತಿಯುತವಾದ ಕೃಷ್ಣನ ಪಾದ ಕಮಲಗಳ ಮೇಲೆ ಸ್ಥಾಪಿತವಾದ, ಅಂದ್ರೆ ನಿಜವಾದ ಶಾಂತಿ ಎಲ್ಲಿ ಅಂತ ಹೇಳಿ ನಮ್ಗೆ ಅರ್ಥ ಆಯ್ತು. ನಿಜವಾದ ಶಾಂತಿ ಕೃಷ್ಣನ ಪಾದ ಕಮಲಗಳಲ್ಲಿ ಸ್ಥಾಪನೆಗೊಂಡ್ರೆ ಮಾತ್ರ. ಮನಸಂ ಮನಸ್ಸುಳ್ಳ, ಹೀ ಖಂಡಿತವಾಗಿಯೂ, ಏನಂ ಈ ಯೋಗಿನಂ ಯೋಗಿಯನ್ನು, ಸುಖಂ ಸುಖವು, ಉತ್ತಮಂ ಅತ್ಯುತ್ತಮವಾದ, ಉಪೈತಿ ಹೊಂದುವುದು, ಶಾಂತ ರಜಸಂ ರಜೋಗುಣವು ಶಾಂತವಾದ, ಬ್ರಹ್ಮಭೂತಂ ಪರತರನೊಂದಿಗೆ ಗುರುತಿಸಿಕೊಳ್ಳುವುದರಿಂದ ಮೋಕ್ಷವನ್ನು ಪಡೆದ, ಅಕಲ್ಮಷವನ್ ಪೂರ್ವದ ಎಲ್ಲ ಪಾಪ ಫಲಗಳಿಂದ ಮುಕ್ತನಾದ. ಶಿವಪ್ರಭುಪಾದರ ವಿಜಯವಾಗಲಿ. ಅನುವಾದ ಮತ್ತು ಭಾವಾರ್ಥ. ನನ್ನಲ್ಲಿ ಅಂದರೆ ಕೃಷ್ಣನಲ್ಲಿ ಮನಸ್ಸನ್ನು ನಿಲ್ಲಿಸಿದ ಯೋಗಿಯು ನಿಶ್ಚಯವಾಗಿಯೂ ಅಲೌಕಿಕ ಸುಖದ ಅತ್ಯುನ್ನತ ಪರಿಪೂರ್ಣತೆಯನ್ನು ಮುಟ್ಟುತ್ತಾನೆ. ಯಾರು ನಿರಂತರವಾಗಿ ತನ್ನ ಮನಸ್ಸನ್ನ ಕೃಷ್ಣನಲ್ಲಿ ಸ್ಥಿರವಾಗಿ ಇಡ್ತಾರೆ, ನಿಲ್ಲಿಸ್ತಾರೆ, ಅಂಥವರಿಗೆ ಖಂಡಿತವಾಗಿ ಅತ್ಯುನ್ನತವಾದಂತಹ ದಾರಿ, ಮಾರ್ಗ, ಆಮೇಲೆ ಅದರಲ್ಲಿ ಪರಿಪೂರ್ಣತೆ ಸಿಗ್ತದೆ. ಯಾಕೆಂತ ಹೇಳಿದ್ರೆ ಆತನು ರಜೋಗುಣವನ್ನು ಮೀರಿದವನು, ಅಂದ್ರೆ ಸತ್ವದಲ್ಲಿ ಸ್ಥಿರನಾಗಿರುವವನು. ಸತ್ವಗುಣದಲ್ಲಿ ಇಲ್ಲ ಅಂತ ಹೇಳಿದ್ರೆ ಭಗವದ್ಭಕ್ತಿ ಕಷ್ಟ ಆಗತ್ತೆ. ಆತನು ಪರಮ ಉನ್ನತನೊಂದಿಗೆ ಅಂದ್ರೆ ಭಗವಂತನೊಂದಿಗೆ ತನ್ನ ಗುಣಾತ್ಮಕ ಏಕತ್ವವನ್ನು ಸಾಧಿಸುತ್ತಾನೆ. ಗುಣಾತ್ಮಕ ಏಕಾತ್ಮ ಅಂದ್ರೆ ಕ್ವಾಲಿಟೇಟಿವ್ಲಿ ಒನ್, ಕ್ವಾಂಟಿಟೇಟಿವ್ಲಿ ಡಿಫ್ರೆಂಟ್. ಅಚಿಂತ್ಯ ಭೇದ ಅಭೇದ. ಭೇದ ಯಾವುದು ಅಂತ ಹೇಳಿದ್ರೆ, ನಾವು ಗಾತ್ರದಲ್ಲಿ ಭಗವಂತನಿಗೆ ಸಮಾನರಲ್ಲ, ತೂಕದಲ್ಲಿ, ಗಾತ್ರದಲ್ಲಿ, ಎಲ್ಲದಲ್ಲಿ ಕೂಡ ಭಗವಂತನಿಗೆ ಸಮಾನರಲ್ಲ. ಆದರೆ ಗುಣಾತ್ಮಕವಾಗಿ ನಮ್ಮ ಒಂದು ಗುಣ, ಭಗವಂತನ ಗುಣ ಎರಡು ಸಚ್ಚಿತ್ ಆನಂದವಾದಂಥದ್ದು. ಆನಂದ ಸಿಗುವುದು ಯಾವಾಗ ಅಂತ ಹೇಳಿದ್ರೆ ಭಗವಂತನ ಸಂಘ ಮಾಡುವಾಗ ಮಾತ್ರ, ಭಕ್ತರ ಸಂಘ ಮಾಡುವಾಗ ಮಾತ್ರ. ಅದೇ ನಿಜವಾದ ಆನಂದ. ಈ ರೀತಿಯಲ್ಲಿ ಗುಣಾತ್ಮಕವಾಗಿ ನಾವು ಭಗವಂತನಿಗೆ ಸಮಾನರು, ಆದರೆ ಈ ಬದ್ಧಾವಸ್ಥೆಯಲ್ಲಿ ಅಲ್ಲ, ಮುಕ್ತಾವಸ್ಥೆಯಲ್ಲಿ ಮಾತ್ರ. ಬದ್ಧಾವಸ್ಥೆಯಲ್ಲಿ ನಮಗೆ ಆ ಸಮಾನತೆ ಇಲ್ಲ. ಹೀಗೆ ಅವನು ಹಿಂದಿನ ಕರ್ಮ ಫಲಗಳಿಂದ ಬಿಡುಗಡೆ ಹೊಂದುತ್ತಾನೆ. ಹೇಗೆ ಕರ್ಮ ಫಲಗಳಿಂದ ಹಿಂದಿನ ಕರ್ಮ ಫಲಗಳಿಂದ ಹೇಗೆ ಬಿಡುಗಡೆ ಹೊಂದುತ್ತಾನೆ ಅಂತ ಹೇಳಿದ್ರೆ, ಹಿಂದಿನ ಕರ್ಮ ಫಲಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಒಂದೇ ಮಾರ್ಗ ಅಂತ ಹೇಳಿದ್ರೆ ಕೃಷ್ಣನಿಗೆ ಶರಣಾಗತಿ ಆಗೋದು. ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ ಯಾರಲ್ಲಾದ್ರೂ, ನಿಮ್ಗೆ ಹೇಗೆ ಕೃಷ್ಣ ಪ್ರಜ್ಞೆ ಸಿಕ್ಕಿತು? ಯಾರಿಗೆ ಹೇಳೋಣ? ನಾರಾಯಣ ಪ್ರಸಾದ್ ಪ್ರಭುಗಳೇ, ನೀವು ಹೇಗೆ ಕೃಷ್ಣ ಪ್ರಜ್ಞೆ ಅಥವಾ ಈ ಕ್ಲಾಸ್ ಆಗ್ಲಿ ಏನಾಗ್ಲಿ ಹೇಗೆ ಬಂದ್ರಿ ಅಂತ ಹೇಳಿ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಎಸ್ ಪ್ರಭುಗಳೇ. ನನಗೆ ಇಸ್ಕಾನ್ಗೆ ಬರೋದಕ್ಕೆ ಮೂಲ ಕಾರಣ, ನನಗೆ ಒಬ್ಬ ಮಗ ಇದ್ದ ಪ್ರಭು. ಅವನು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ಟ. ತೀರ್ಕೊಂಡಿದ ತಕ್ಷಣ ನಾನು ಹೋಗಿದ್ದೆ ಇಸ್ಕಾನ್ಗೆ. ಸೊ ಹಾಗಾಗಿ ಅಲ್ಲಿಂದ ನನಗೆ ಇಸ್ಕಾನಿನ ಪರಿಚಯ ಆಗಿದ್ದು. ಅದು 8 ವರ್ಷ ಆಯ್ತು ಪ್ರಭು.
8 ವರ್ಷ. ಎಲ್ಲಿದ್ದೀರಿ ತಾವು? ಇಲ್ಲಿ ಬೆಂಗಳೂರು ಪ್ರಭು. ಬೆಂಗಳೂರಲ್ಲಿ ಇರೋದು. ಬೆಂಗಳೂರಲ್ಲಿ. ನೀವು ಮೊನ್ನೆ ನಿಮ್ಮನ್ನು ನೋಡಿದ್ದ ನಾನು. ಇಲ್ಲ ಅಲ್ಲ. ಪ್ರಭು, ನಾನು ಸಿಕ್ಕಿಲ್ಲ ನಿಮಗೆ, ಓಕೆ ಓಕೆ ಓಕೆ. ಫಿಸಿಕಲ್ ಆಗಿ ಸಿಕ್ಕಿಲ್ಲ. ಹಾ. ಇಲ್ಲಿ ಕ್ಯಾಮೆರಾದಲ್ಲಿ ನೋಡಿದ್ದೆ. ಓಕೆ. ಸೊ ಆರ್ಥೋ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ, ಈ ರೀತಿಯಲ್ಲಿ 4 ವ್ಯಕ್ತಿಗಳು ಭಗವಂತನಿಗೆ ಶರಣಾಗ್ತಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಅದರಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇವೆ. ನೀವಾದ್ರೂ ನಾವಾದ್ರೂ ಎಲ್ಲರೂ ದುಃಖದಿಂದಲೇ ಬಂದವರು, ಹೆಚ್ಚಿನವರು 99.9%. ಹೌದು ಪ್ರಭು, ಹೌದು. ಕಾರಣ ಯಾವುದೋ ಒಂದು ಕಾರಣ, ದುಃಖ ಇರಬಹುದು, ಏನೋ ಒಂದು ಕಾರಣದಿಂದ ನಾವು ಈ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಬಂದಿದ್ದೇವೆ ಅಲ್ವಾ? ಹೌದು ಪ್ರಭು, ಹೌದು. ಈ ಭಗವಂತನ ಭಕ್ತಿ ಮಾಡ್ತಾ ಮಾಡ್ತಾ ಇರುವಾಗ ನಮಗೇನು ಅನ್ನಿಸ್ಲಿಕ್ಕೆ ಶುರು ಆಗ್ತದೆ ಅಂತ ಹೇಳಿ, ನಾನು ಯಾವುದಕ್ಕೆ ದುಃಖ ಪಡ್ತಿದ್ದೆ ಅದು ನಿಜವಾಗಿ ದುಃಖ ಪಡುವಂತ ವಿಚಾರವೇ ಅಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಯಾಕಂತ ಹೇಳಿದ್ರೆ ನಮಗೆ ಅದರ ಅರ್ಥ ಆಗತ್ತಲ್ಲ ಫಿಲಾಸಫಿ. ಆಗ ಹೌದು, ಖಂಡಿತವಾಗಿ ನಾವೆಲ್ಲರೂ ಆತ್ಮ, ಅದು ನಾವು 2ನೇ ಅಧ್ಯಾಯದಲ್ಲಿ ಗೊತ್ತಿರುವಾಗ ದುಃಖ ಖಂಡಿತ ಆಗತ್ತೆ. ಯಾಕಂದ್ರೆ ನಾವೆಲ್ಲ ಸಾಮಾನ್ಯ ವ್ಯಕ್ತಿಗಳು, ದುಃಖ ಇನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ದುಃಖವನ್ನು ಪಾಸಿಟಿವ್ ರೀತಿಯಲ್ಲಿ, ಪಾಸಿಟಿವ್ ಅಂತ ಹೇಳೋಕ್ಕಿಂತ ಮುಂಚೆ ಜಾಸ್ತಿ ಭಕ್ತಿಯ ರೀತಿಯಲ್ಲಿ ಅದನ್ನ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಭಕ್ತಿಯ ರೀತಿಯಲ್ಲಿ, ಯಾಕಂದ್ರೆ ನಾವೆಲ್ಲರೂ ಕರ್ಮಾನುಬಂಧದಿಂದ ಇಲ್ಲಿ ಬಂದಿದ್ದೇವೆ. ಆ ಕರ್ಮಾನುಬಂಧದಿಂದ ಬಂದ ಕಾರಣ ನಮಗೆ ಏನೇನು ಅಂತ ಹೇಳಿ ನಮಗೆ ಅರ್ಥ ಆಗಿ ಭಗವಂತನ ಬಗ್ಗೆ ಕಂಪ್ಲೀಟ್ ಆಗಿ ಶರಣಾಗ್ಲಿಕ್ಕೆ ನಮ್ಗೆ ತುಂಬಾ ಸಹಾಯ ಆಗುತ್ತೆ. ಅದೇ ಭಕ್ತಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ಈ ಒಂದು ಮೆಚ್ಯೂರಿಟಿ ಸಿಕ್ಲಿಲ್ಲ ಅಂತ ಹೇಳಿದ್ರೆ, ನಾವು ದೇವರ ಬಗ್ಗೆ ಏನೋ, ಅಯ್ಯೋ ದೇವರು, ಎಷ್ಟೋ ಜನ ಹೇಳ್ತಾರೆ ದೇವರು ನನಗೆ ಈ ರೀತಿ ಮಾಡಿದಾರಲ್ಲ ಅಂತ ಹೇಳಿ ದೇವರಿಗೆ ಹೇಳೋರಿದ್ದಾರೆ, ಅಥವಾ ಪರಿಸ್ಥಿತಿಗೆ ಹೇಳೋರಿದ್ದಾರೆ. ಈ ರೀತಿಯಲ್ಲೆಲ್ಲ ಹೇಳುವ ವ್ಯಕ್ತಿಗಳು, ನಿಮ್ಮ ಒಂದು ಎಕ್ಸಾಂಪಲ್ ಆಗಿರ್ಲಿ, ನಮ್ಮ ಒಂದು ಎಕ್ಸಾಂಪಲ್ ಆಗಿರ್ಲಿ, ನಾವೆಲ್ಲ ಈ ರೀತಿಯಲ್ಲಿ ತಗೊಳ್ತೇವೆ ನಾವು. ಆದರೆ ಯಾರು ಕೃಷ್ಣ ಭಕ್ತಿ ತಗೊಂಡಿದ್ದಾರೆ ಅವರಿಗೆ ನಿಧಾನವಾಗಿ ಈ ವೈಷ್ಣವರ ಸಂಘದಿಂದ, ಪುಸ್ತಕಗಳ ಸಂಘದಿಂದ, ಸೇವೆಯಿಂದಾಗಿ ನಿಧಾನವಾಗಿ ಮನಸ್ಸಿನಲ್ಲಿ ಅರ್ಥ ಆಗತ್ತೆ ನಿಜ ಸ್ಥಿತಿ ಏನು ಅಂತ ಹೇಳಿ. ಇದರಲ್ಲಿ ಏನಾದ್ರೂ ನಿಮಗೆ ಬೇರೆ ಒಪಿನಿಯನ್ ಇದೆಯಾ ಯಾರಿಗಾದ್ರೂ, ಅಥವಾ ಪ್ರಭುಗಳೇ ನಿಮಗೆ ನಾನು ಹೇಳಿದ್ರಲ್ಲಿ? ಇಲ್ಲ ಪ್ರಭು, ನೀವು ಹೇಳಿದ್ದೆಲ್ಲ ಸತ್ಯ, ಕರೆಕ್ಟ್ ಆಗಿದೆ. ಇದು ನೋವಿಂದ ಪಾರಾಗ್ಲಿಕ್ಕೆ ಸ್ಲೋ ಅಂಡ್ ಸ್ಟಡಿ, ಇದು ಡೇ ಬೈ ಡೇ ಕಮ್ಮಿ ಆಗ್ತಾ ಹೋಗುತ್ತೆ ಪ್ರಭು. ಆದ್ರೆ ನೋವಿಲ್ಲ ಅಂತಲ್ಲ, ಆ ನೋವು ನಮಗೆ ನಿಜವಾದ ನೋವಾಗಿರ್ತದೆ ಅದು. ಅದು 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 ನಾವು ಇದರಲ್ಲಿ ಮೆಟೀರಿಯಲಿಸ್ಟಿಕ್ ಆಗಿ ಬಂದ್ಬಿಟ್ಟಿರ್ತೀವಲ್ಲ, ಸಣ್ಣ ವಯಸ್ಸಿಂದ ಇದರಲ್ಲೇ ಬಂದ್ಬಿಟ್ಟಿರ್ತೀವಿ. ಈಗ ಇದರಿಂದ ಈ ಸ್ಪಿರಿಚುಯಾಲಿಟಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಪ್ರಭು. ಅಲ್ಲ, ಈ ಸ್ಪಿರಿಚುವಾಲಿಟಿಗೆ ಬಂದ ಮೇಲೆ ನಾವು ಆ ನೋವು ಹೋಗ್ತದೆ ಅಂತ ಹೇಳುದು ಅಲ್ಲ, ಆ ನೋವನ್ನ ಕರೆಕ್ಟ್ ಆಗಿ ತಗೊಳ್ಳಿಕ್ಕಾಗತ್ತೆ, ಆ ನೋವಿನ ನಿಜವಾದ ಅರ್ಥ ಆಗತ್ತೆ ನಮಗೆ. ಹೌದು ಹೌದು, ಎಕ್ಸಾಕ್ಟ್ಲಿ ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್ ಪ್ರಭು. ಆ ನೋವಿನ ನಿಜವಾದ ಅರ್ಥ ಈಗ ಏನೋ ಒಂದು ಹೆಲ್ತ್ಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ಆ ಹೆಲ್ತ್ ಪ್ರಾಬ್ಲಮ್ ನಮಗೆ ನಿಜವಾಗಿ ಅರ್ಥ ಆದ್ರೆ ಅದಕ್ಕೆ ಸೊಲ್ಯೂಷನ್ ಸುಲಭ ಆಗತ್ತೆ. ಅರ್ಥ ಆಗ್ಲಿಲ್ಲ ಅಂದ್ರೆ ಹಾಗೆ ಹೀಗೆ ಪ್ರಯತ್ನ ಪಡ್ತಾ ಇರ್ತೇವೆ. ಭಕ್ತಿ ತಗೊಳ್ಳೋದು ಅಂತ ಹೇಳಿದ್ರೆ ನಿಜವಾದ ಸೊಲ್ಯೂಷನ್ ಸಿಕ್ಕುವಾಗ ನಾವು ಹೇಗೆ ಅದನ್ನು ಡೀಲ್ ಮಾಡಬಹುದು ಅಂತ ನಮ್ಗೆ ಗೊತ್ತಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸಾಕ್ಷಿ ಮತ್ತೆ ಹೇಳಿ ನಿಮಗೆ. ಹರೇ ಕೃಷ್ಣ ಪ್ರಭು. ಮೇ ಬಿ ಅದನ್ನ ನಾವು ಈ ರೀತಿ ತಗೋಬಹುದು. ಯಾವುದೇ ಒಂದು ಇವಾಗ ನಮ್ಮ ಈ ಮೆಟೀರಿಯಲ್ ಲೈಫ್ ಅಲ್ಲಿ ನಮ್ಗೆ ಲಾಸ್ ಆದಾಗ ಯಾವ ತರ ಅದನ್ನ ಹ್ಯಾಂಡಲ್ ಮಾಡಬಹುದು ಅಂತ ಹೇಳೋದು ಒಂದು ಪ್ರಾಪರ್ ಆಗಿ ನಮ್ಮ ಮನಸ್ಸಿಗೆ ಬರುತ್ತೆ, ನಾವು ಭಕ್ತಿ ಮಾರ್ಗದಲ್ಲಿ ಇರೋದ್ರಿಂದ. ಕರೆಕ್ಟ್ 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 ಆಗಿ ಲಾಸ್, ಯಾವುದೇ ಒಂದು ಲಾಸ್ ಅಂದ್ರೆ ನನ್ನ ಹತ್ರ ಇಲ್ಲ, ಅದು ಶಾಶ್ವತವಾಗಿ ನಾನು ಕಳ್ಕೊಂಡಿದ್ದೀನಿ. ಈ ಕಳ್ಕೊಂಡ ಮೇಲೆ ನಾನು ಮತ್ತೆ ವಾಪಸ್ಸು ಹೇಗೆ ರೀಸ್ಟಾರ್ಟ್, ನನ್ನ ಮನಸ್ಸನ್ನ ರೆಡಿ ಮಾಡ್ಕೊಂಡು ಹೇಗೆ ಮುಂದೆ ಹೋಗೋದು ಅಂತ ಹೇಳೋ ಒಂದು ಶಕ್ತಿ ನಮ್ಮಲ್ಲಿ ಜಾಸ್ತಿ ಆಗ್ತಾ ಕೊಡ್ತಾನೆ. ಹೌದು, ಕರೆಕ್ಟ್ ಮಾತು. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಮುಂದೆ ಹೋಗೋಣ. ಭಾವಾರ್ಥ ಈ ರೀತಿಯಲ್ಲಿ ಶುದ್ಧರಾಗ್ತಾರೆ ಅಂತ ಹೇಳೋ ವಿಚಾರಕ್ಕೆ ಈ ಪ್ರಶ್ನೆ ಉತ್ತರ. ಶುದ್ಧರಾಗೋದು ನಮಗೆ ಗೊತ್ತಾಗ್ತಾ ಇದೆ, ನಾವು ಹೇಗೆ ನಿಧಾನವಾಗಿ ಸತ್ವಗುಣಕ್ಕೆ ಬರ್ತೇವೆ. ಯಾಕಂದ್ರೆ ಈ ಸತ್ವಗುಣದಲ್ಲಿ ಮಾತ್ರ ಇದು, ರಜೋಗುಣ ಮತ್ತು ತಮೋಗುಣದ ಪ್ರಭಾವದಲ್ಲಿ ಮನಸ್ಸು ಈ ರೀತಿಯಲ್ಲಿ ಸ್ಪಂದಿಸಲಿಕ್ಕೆ ಸಾಧ್ಯ ಇಲ್ಲ. ರಜೋಗುಣ ಮತ್ತು ತಮೋಗುಣದ ಪ್ರಭಾವದಲ್ಲಿ ಮನಸ್ಸು ಈ ರೀತಿಯ ಡಿಸಿಷನ್ ತಗೊಳ್ಲಿಕ್ಕೂ ಸಾಧ್ಯ ಇಲ್ಲ, ಈ ರೀತಿ ಪ್ರಶಾಂತವಾಗಿರ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಸತ್ವಗುಣಕ್ಕೆ ಬರಲೇಬೇಕು. ಸತ್ವಗುಣಕ್ಕೆ ಹೇಗೆ ಬರ್ತಾ ಇದೆ ಮನಸ್ಸು ಅಂತ ಹೇಳಿದ್ರೆ, ಅದಕ್ಕೆ ನಿರಂತರವಾಗಿ ಭಗವದ್ ಭಕ್ತಿಯ ಟ್ರೈನಿಂಗ್ ಸಿಗುವಾಗ ಆ ಸತ್ವಗುಣಕ್ಕೆ ಬರ್ತಾ ಇದೆ. ಇಲ್ಲಾಂದ್ರೆ ಅಷ್ಟು ಬೇಗನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ನಮ್ಮ ಭಾಗ್ಯ. ಭಾವಾರ್ಥ ಬ್ರಹ್ಮಭೂತ ಎಂದರೆ
ಐಹಿಕ ಕಶ್ಮಲ ಸಂಪರ್ಕದಿಂದ ಮುಕ್ತನಾಗಿ ಭಗವಂತನ ಅಲೌಕಿಕ ಸೇವೆಯಲ್ಲಿ ಸ್ಥಿರವಾಗಿರುವುದು. ಅಂದ್ರೆ ಭೂತ ಅಂತ ಹೇಳಿದ್ರೆ ಕಲ್ಮಶದಿಂದ ದೂರ ಆಗುವುದು ಫಸ್ಟ್ ಸ್ಟೆಪ್ ಬ್ರಹ್ಮಭೂತದಲ್ಲಿ. ಕಲ್ಮಶದಿಂದ ದೂರ ಆಗಿದ್ದಾನೆ ಅಂತ ಹೇಳಿದ್ರೆ ಅವನ ಸ್ಥಿತಿ ಏನು? ಅವನು ನಿರಂತರವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾನೆ ಅಂತ ಹೇಳಿದ ಅರ್ಥ. ಇಲ್ಲ ಅಂತ ಹೇಳಿದ್ರೆ ಕಲ್ಮಶದಿಂದ ದೂರ ಆಗಿ ಏನು ಫಲ ಇಲ್ಲ, ದೂರ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ತುಂಬಾ ಕ್ಲೀನ್ ಶುದ್ಧರು, ಆದ್ರೆ ಕೃಷ್ಣನ ಹೆಸರೇ ಬಾಯಿಯಲ್ಲಿ ಬರುವುದಿಲ್ಲ ಅಂತ ಹೇಳಿದ್ರೆ ಏನ್ ಅರ್ಥದಲ್ಲಿ? ಅವ್ರು ನಿಜವಾಗಿ ಶುದ್ಧರಲ್ಲ ಅಂತ ಅರ್ಥ. ಯಾಕಂದ್ರೆ ಅದು ಮಟೀರಿಯಲ್ ಪ್ಯೂರಿಟಿ ಇರುತ್ತೆ ಅವರಿಗೆ, ಸ್ಪಿರಿಚುವಲ್ ಪರ್ಫೆಕ್ಷನ್ ಅಥವಾ ಸ್ಪಿರಿಚುವಾಲಿಟಿಗೆ ಇನ್ನು ಬಂದಿರುವುದಿಲ್ಲ ಅವರು. ಅದ ಕಾರಣ ನೆಕ್ಸ್ಟ್ ಮದ್ಭಕ್ತಿಂ ಲಭತೆ ಪರಾಮ್ ತುಂಬಾ ಇಂಪಾರ್ಟೆಂಟ್. ಅಂಥ ವ್ಯಕ್ತಿಗೆ, ಬ್ರಹ್ಮಭೂತದಲ್ಲಿ ಇರುವವನಿಗೆ ಮದ್ಭಕ್ತಿಂ ಲಭತೆ ಪರಾಮ್. ಪರಾಮ್ ಅಂತ ಹೇಳಿದ್ರೆ ಅತ್ಯುತ್ತಮವಾದಂತಹ ಮೇಲ್ದರ್ಜೆ, ಅದಕ್ಕಿಂತ ಮೇಲೆ ಏನು ಇಲ್ಲ ಅಂತಹ ಭಕ್ತಿ. ಯಾರ ಮೇಲೆ ಇರುವಂತಹ ಭಕ್ತಿ? ಮದ್ಭಕ್ತಿ. ಮದ್ ಅಂತ ಹೇಳಿದ್ರೆ ಭಗವಂತ. ಭಗವಂತನಿಗೆ ಅದು ಯಾವ ರೀತಿಯಲ್ಲಿ ಸಿಗುತ್ತೆ? ಲಭತೆ ಪರಾಮ್ ಅಂದ್ರೆ ಅಲ್ಟಿಮೇಟ್, ಟಾಪ್ ಮೋಸ್ಟ್ ಇರುವಂತಹ ಭಕ್ತಿ ಅಂಥವರಿಗೆ ಸಿಗ್ತದೆ. ಎಂಥವರಿಗೆ ಸಿಗ್ತದೆ? ಶುದ್ಧರಾಗ್ಲಿಕ್ಕೆ ಪ್ರಯತ್ನ ಪಟ್ಟು ಭಗವಂತನ ಸೇವೆಯಲ್ಲಿ ತೊಡಗುವವರಿಗೆ ಸಿಗ್ತದೆ ಅಂತ ಹೇಳಿ. ಅಂದ್ರೆ ಎರಡು ಇಂಪಾರ್ಟೆಂಟ್, ಶುದ್ಧರಾಗ್ಲಿಕ್ಕೆ ಪ್ರಯತ್ನವೂ ಇಂಪಾರ್ಟೆಂಟು, ಭಗವಂತನ ಸೇವೆ ಮಾಡ್ತಾ ಇರುವಂಥದ್ದು ಇಂಪಾರ್ಟೆಂಟ್, ಸೇವೆಯಲ್ಲಿ ಸ್ಥಿರವಾಗುವುದು ಇಂಪಾರ್ಟೆಂಟ್. ಎರಡು ಜೊತೆ ಜೊತೆಲಿ. ಯಾಕಂದ್ರೆ ಕೆಲವರು ನಾವೆಲ್ಲ ಭಗವಂತನ ಸೇವೆ ಮಾಡ್ತಾ ಇರ್ತೇವೆ, ಜೊತೆಯಲ್ಲಿ ಕಲ್ಮಶಗಳು ಕೂಡ ನಮ್ಮಲ್ಲಿ ಇರ್ತಾ ಇರ್ತದೆ. ನಿಧಾನಕ್ಕೆ ಅಂತಹ ಚಟುವಟಿಕೆ ಕೂಡ ಮಾಡ್ತಾ ಇರ್ತೇವೆ. ಇದು ಶುದ್ಧ ರೀತಿಯಲ್ಲಿ ಅಲ್ಲ. ಶುದ್ಧ ಅಂದ್ರೆ ಎರಡು ಜೊತೆಯಲ್ಲಿ ಹೋಗ್ಬೇಕು. ಆ ಜೊತೆಯಲ್ಲಿ ಹೋಗುವಾಗ ಆ ತುದಿಯಲ್ಲಿರುವಂತಹ ಭಕ್ತಿ ಭಗವಂತ ನಮಗೆ ಕೊಡ್ತಾನೆ. ಮನುಷ್ಯನ ಮನಸ್ಸು ಭಗವಂತನ ಚರಣ ಕಮಲಗಳಲ್ಲಿ ಸ್ಥಿರವಾಗಿ ನಿಲ್ಲುವವರೆಗೆ ಬ್ರಹ್ಮನ್ನ ಗುಣದಲ್ಲಿ ಅವನು ನಿಲ್ಲಲಾರನು. ಬ್ರಹ್ಮನ್ ಅಂತ ಹೇಳಿದ್ರೆ ಭಗವಂತನ ಶಕ್ತಿ. ಆ ಭಗವಂತನ ಶಕ್ತಿಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಚರಣ ಕಮಲಗಳಲ್ಲಿ ನಾವು ಸ್ಥಾಪನೆ ಮಾಡದಿದ್ರೆ ನಾವು ನಮ್ಮ ಮನಸ್ಸನ್ನು. ಅದಕ್ಕೋಸ್ಕರ ಹಿಂದಿನ ಕ್ಲಾಸಲ್ಲಿ ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ. ಅಂಬರೀಷ್ ಮಹಾರಾಜರು ಸವೈ ಮನಃ ಕೃಷ್ಣ ಪದಾರ ವಿಂದಯೋಹೋ. ಸದಾ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ನಿರತರವಾಗಿರುವುದು ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿರುವುದು ಎಂದರೆ ವಾಸ್ತವವಾಗಿ ರಜೋಗುಣದಿಂದ ಮತ್ತು ಎಲ್ಲ ಐಹಿಕ ಕಲ್ಮಶದಿಂದ ಬಿಡುಗಡೆ ಹೊಂದುವುದು ಅಂದರ್ಥ. ಈ ಮೂರು ಗುಣಗಳ ಪ್ರಭಾವವನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಮುಂದೆ ಹೋಗೋಣ. ಸತ್ವಗುಣ, ರಜೋಗುಣ, ತಮೋಗುಣ. ತಮೋಗುಣದ ಪ್ರಭಾವ ಏನು? ಯಾರಿಗಾದ್ರೂ ನಿಮ್ಮ ಮನಸ್ಸಿನಲ್ಲಿ ಬಂದದ್ದು ಹೇಳ್ಬೋದಾ? ತಮೋಗುಣದ ಪ್ರಭಾವ ಹೇಗಿರುತ್ತೆ? ತಮೋಗುಣ ನಮ್ಮನ್ನ ಬಂಧಿಸಿದರೆ ಹೇಗಾಗತ್ತೆ? ನಮ್ಮ ಚರ್ಯೆ, ನಮ್ಮ ಆಕ್ಟಿವಿಟಿ ಹೇಗೆ ಆಗಿರುತ್ತೆ? ಹೆಚ್ಚಿನದಾಗಿ ನಿದ್ರೆ ಬರುತ್ತೆ. ತಮೋಗುಣದಲ್ಲಿ ಹೆಚ್ಚು ನಿದ್ರೆ ಬರ್ತದೆ. ಬೇರೆ? ಆಲಸ್ಯ ಇರುತ್ತೆ. ಬೇರೆ? ಭ್ರಮೆ. ಬೇರೆ? ಆಸೆ. ಬೇರೆ? ಕೆಲಸವನ್ನು ಮುಂದಕ್ಕೆ ದೂಡುವುದು. ಕೆಲಸವನ್ನು ನಾಳೆ ಮಾಡೋಣ. ಓಕೆ. ಆಮೇಲೆ ಹೇಳಿ. ಕನ್ಫ್ಯೂಷನ್ 100 ಕ್ವಾಲಿಟಿ ಆದ್ರೂ ಕೊಡ್ಬೇಕು. ಕನ್ಫ್ಯೂಷನ್, ಹೌದು, ಹೇಳಿ. ಮುಂದೆ ಹೋಗಿ. ಇಗ್ನೋರೆನ್ಸ್ ಇರುತ್ತೆ. ಇಗ್ನೋರೆನ್ಸ್. ಓಕೆ. ಭಕ್ತಿ ಕಡಿಮೆ ಇರುತ್ತೆ. ದೈವಭೂತಗಳ ಆರಾಧನೆ. ಓಕೆ. ನಿಯಮವನ್ನು ಪಾಲಿಸುವುದಿಲ್ಲ. ಓಕೆ. ಡಿಪ್ರೆಷನ್ ಅಲ್ಲಿ ಇರ್ತಾರೆ. ಡಿಪ್ರೆಷನ್ ಅಲ್ಲಿ ಅಟ್ಯಾಚ್ಮೆಂಟ್. ಓಕೆ. ಬೇರೆ? ತುಂಬಾ ನೆಗೆಟಿವಿಟಿ ಇರುತ್ತೆ. ಓಕೆ. ಮತ್ತೆ ರಜೋಗುಣದಲ್ಲಿ ಇರ್ತದೆ, ಬಟ್ ಓಕೆ, ತಪ್ಪೇನಿಲ್ಲ, ಖಂಡಿತ ಹೇಳಿ. ಮೋಟಿವೇಶನ್ ಎಷ್ಟು ಮಾಡಿದ್ರು ಅವ್ರು ಮೋಟಿವೇಟ್ ಆಗಲ್ಲ. ಓಕೆ. ಸುಮಾರು ಹೇಳ್ತಾ ಇದ್ದೀರಿ, ನೀವೊಬ್ಬರೇ ಹೇಳ್ತಾ ಇದ್ದೀರಿ. ಇತರರಿಗೆ ತೊಂದರೆ ಕೊಡೋದು. ಓಕೆ. ಮುಖ್ಯವಾದ್ದು ಬರ್ತಿಲ್ಲ, ಅದಕ್ಕೆ ಕೇಳ್ತಾ ಇರೋದು. ಭಕ್ತಿಯೇ ಮಾಡೋದಿಲ್ಲ ಅವರು. ಭಕ್ತಿ ಮಾಡೋದಿಲ್ಲ ಅಂದ್ರೆ ಭಕ್ತಿ ಮಾಡಿದ್ರು ಅದು ಡೌಟ್ ಅಲ್ಲಿ ಮಾಡ್ತಾರೆ. ಅಂದ್ರೆ ಮೇ ಬಿ ಸಂಶಯ ನಂಬಿಕೆ ಇರೋದಿಲ್ಲ ಆತರ ಎಲ್ಲ ಓಕೆ. ಭಕ್ತಿ ಮೇಲೆ.
ಹ್ಮ್ ಗೋಹತ್ಯೆ, ಗೋಹತ್ಯೆ. ಓಕೆ. ಆಹಾರ ಶುದ್ಧೌ, ಹೀಗೆ ಹೇಳಿ. ಸತ್ವಶುದ್ಧಿ, ಸತ್ವಶುದ್ಧೋ ಧ್ರುವ ಸ್ಮೃತಿ. ಎಸ್. ಅವರ ಆಹಾರ ಹೇಗಿರ್ತದೆ ತಮೋ ಗುಣದಲ್ಲಿರುವವರು? ಅನ್ಹೆಲ್ದಿ ಫುಡ್. ಓಕೆ, ಅದು ಮುಖ್ಯವಾಗಿತ್ತು, ಅದನ್ನು ಹೇಳಲಿಲ್ಲ, ಅದಕ್ಕೆ ಕೇಳ್ತಾ ಇದ್ದೆ. ಅವರ ಆಹಾರ ತಮೋ ಗುಣದಲ್ಲಿರುವಂತಹ ಆಹಾರವನ್ನ ಜಾಸ್ತಿ ಅವರು ಇಷ್ಟಪಡ್ತಾರೆ. ಇದು ಮುಂದೆ ಭಗವದ್ಗೀತೆಯಲ್ಲಿ ಬರ್ತದೆ, ಏನೇ ಇರಲಿ. ವೆಜಿಟೇರಿಯನ್ ತಿನ್ನಲ್ವೇನೋ, ನಾನ್ ವೆಜಿಟೇರಿಯನ್ ಮಾಡ್ತಾರೆ. ನಾನ್ ವೆಜ್ ಆಗಿರ್ಬೋದು, ಏನೇ ಇರ್ಬೋದು. ತಾಮಸ ಆಹಾರ, ಈಗ ನಿನ್ನೆ ಆಹಾರ ಜಾಸ್ತಿ ಇಷ್ಟಪಡ್ತಾರೆ. ಖಾರ, ಹುಳಿ, ಕಹಿ ಆ ಥರದ್ದೆಲ್ಲ ಜಾಸ್ತಿ. ಅದು ರಜಗುಣದಲ್ಲೂ ಇಷ್ಟಪಡ್ತಾರೆ. ಸ್ಪೆಸಿಫಿಕ್ ಆಗಿ ಮದ್ಯಪಾನ, ಧೂಮ್ರಪಾನ ಇದರಲ್ಲೆಲ್ಲ ಆಸಕ್ತಿ ಜಾಸ್ತಿ ಇರ್ತದೆ. ಆಮೇಲೆ ಹೆಚ್ಚೆಚ್ಚು ತಮೋ ಗುಣದಲ್ಲಿರುವಂತಹ ಆಹಾರ ಅಂದ್ರೆ ತುಂಬಾ ಹಳಸಿದಂತ ಆಹಾರ. ಈಗ ಮದ್ಯಪಾನ ಅಂದ್ರೆ ಏನು? ಅದು ಹಳಸಿದ ಆಹಾರ, ಹಳಸಿ ಹೋದ ಆಹಾರ. ಆಮೇಲೆ ಮಾಂಸ ಭಕ್ಷಣೆ ಅಂದ್ರೆ ಏನು? ಹಳಸಿದ್ದವು. ಅಂದ್ರೆ ಕೊಂದ ಮೇಲೆ ಅದು ಏನಾಯ್ತು? ಅದು ಯಾವ್ದನ್ನಾದ್ರೂ ಕೊಂದ ಕೂಡಲೇ ಅದೇನಾಯ್ತು? ಅದೊಂದು ಶವ ಆಯ್ತು. ಶವ ಅಂದ್ರೆ ಏನರ್ಥ? ಅದರಲ್ಲಿ ಜೀವ ಇಲ್ಲ ಅಂತ ಅರ್ಥ. ಅಂದ್ರೆ ಅಗತ್ಯ ಇಲ್ಲದ ವಿಚಾರವನ್ನು ಈಗ ನಾವು ಹೋಲಿಸಬಹುದು ಸಸ್ಯಗಳಿಗೆ, ಆದ್ರೆ ಅದರ ವಿಚಾರವೇ ಬೇರೆ. ಏನೇ ಇರಲಿ, ತಮೋಗುಣದಲ್ಲಿರುವಂತಹ ಆಹಾರವನ್ನ ಇಷ್ಟಪಡ್ತಾರೆ ತಾಮಸಿಕರು. ರಜೋಗುಣದಲ್ಲಿ ಇರುವವರು ಏನ್ ಮಾಡ್ತಾರೆ? ರಜೋಗುಣದ ಆಹಾರ. ಅವರ ಬಿಹೇವಿಯರ್ ಹೇಗೆ ಅಂತ ನಿಮ್ಗೂ ನಮಗೂ ಗೊತ್ತಿದೆ. ಅವರು ತುಂಬಾ ಓವರ್ ಆಕ್ಟಿವ್ ಆಗಿರ್ತಾರೆ. ಆಮೇಲೆ ಫ್ಲಕ್ಚುಯೇಷನ್ ಮೈಂಡ್ ಇರುತ್ತೆ. ಆಮೇಲೆ ತುಂಬಾ ಅಗ್ರೆಸಿವ್ ಆಗಿರ್ತಾರೆ. ಅವ್ರಿಗೆ ತುಂಬಾ ಕಾಂಪಿಟೇಟಿವ್ ಮೈಂಡ್ ಇರುತ್ತೆ. ಇದೆಲ್ಲ ನಮಗೆ ಗೊತ್ತಿದೆ. ಅಂದ್ರೆ ರಜೋಗುಣದಲ್ಲಿ ರಾಜರಿರ್ತಾರೆ. ರಾಜರಿಗೆ ರಜೋಗುಣ ಬೇಕು ಸ್ವಲ್ಪ. ಅದು ರಜೋಗುಣದಲ್ಲಿ ಇಲ್ಲಾಂದ್ರೆ ಫೈಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧ ಮಾಡ್ಲಿಕ್ಕೆ ರಜೋಗುಣದ ಪ್ರಭಾವ ಬೇಕು. ಆಮೇಲೆ ಸತ್ವಗುಣ. ಸತ್ವಗುಣದಲ್ಲಿ ಹೇಗಿರ್ತದೆ? ಸತ್ವಗುಣದಲ್ಲಿ ಆಹಾರ ಹೇಗಿರ್ತದೆ? ಇಲ್ಲಿ ಎಲ್ಲಿ ಕೂಡ ಕೃಷ್ಣ ಪ್ರಜ್ಞೆಯ ಬಗ್ಗೆ ಮಾತಾಡ್ತಿಲ್ಲ ನಾವು. ಸತ್ವಗುಣದಲ್ಲಿ ಹೇಗಿರ್ತದೆ ಆಹಾರ? ತರಕಾರಿ ತಿಂತಾರೆ, ವೆಜಿಟೇರಿಯನ್ ಫುಡ್. ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ. ಸತ್ವಗುಣ. ತರಕಾರಿ ತಿಂತಾರೆ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ. ಓಕೆ, ಮತ್ತೆ ಮೆಡಿಟೇಷನ್, ಭಕ್ತಿ, ಭಗವಂತನ ಪ್ರಸಾದ ಮಾತ್ರ ಸ್ವೀಕಾರ ಮಾಡ್ತಾರೆ. ಸತ್ವಗುಣದಲ್ಲಿರೋರು ಭಗವಂತನ ಪ್ರಸಾದ ಮಾತ್ರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ತುಂಬಾ ಜನ ಸತ್ವಗುಣಕ್ಕೆ ಬಂದಿರ್ತಾರೆ. ಹೇಳಿ ಮತ್ತೆ ಖಾರ ಹುಳಿ ಇಲ್ಲದ ಖಾರ ಹುಳಿ ಖಾರ ಹುಳಿ, ಉಪ್ಪು ಖಾರ ಹುಳಿ ಎಲ್ಲ ಕಮ್ಮಿ ತಗೊಳ್ತಾರೆ. ಕರೆಕ್ಟ್. ಸತ್ವಗುಣದ ಕಾಮ್ ಆಗಿರ್ತಾರೆ, ಪೀಸ್ಫುಲ್ ಆಗಿರ್ತಾರೆ. ಪೀಸ್ಫುಲ್ ಆಗಿರ್ತಾರೆ, ಕಾಮ್ ಆಗಿರ್ತಾರೆ. ಯಾವುದೇ ಪ್ರೊವೋಕಿಂಗ್ ಸಿಚುವೇಶನ್ ಅಲ್ಲಿ ಅವರು ಅದನ್ನೆಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಅವ್ರಿಗೆ ಗೊತ್ತಿರುತ್ತೆ. ಸತ್ವಗುಣದಲ್ಲಿ ಅಂದ್ರೆ ಕ್ಲಾರಿಟಿ ಇರುತ್ತೆ ಅವ್ರಿಗೆ ಲೈಫಿನದ್ದು. ಸ್ವಲ್ಪ ಆದ್ರೂ ಭಕ್ತಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ಈ ಮಟೀರಿಯಲ್ ಲೈಫಿನ ಕ್ಲಾರಿಟಿ ಇದೆ ಅವರಿಗೆ, ಹೇಗೆ ಮ್ಯಾನೇಜ್ ಮಾಡುವುದೆಲ್ಲರನ್ನು ಅಂತ. ಈ ಎಲ್ಲದಕ್ಕೂ ಒಂದೊಂದು ಉದಾಹರಣೆ ಕೊಡ್ತೀರಾ? ಯಾರ್ಯಾರು ಅಂತ ಹೇಳಿ, ಇದರಲ್ಲಿ ಯಾರ್ಯಾರು ಅಂತ ಹೇಳಿ. ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನಲ್ಲಿ. ಶೂದ್ರ ಅಂತ ಹೇಳುವ ಒಂದು ಜಾತಿ ಅಲ್ಲ ಅದು. ಶೂದ್ರ ಅಂತ ಹೇಳುದು ಒಂದು ಗುಣ. ಈ ರೀತಿಯ ಗುಣ, ಮಾಂಸಾಹಾರ ತಿಂದುಕೊಂಡು ಅದರದ್ದೆಲ್ಲ ಆಗಿರುದು. ಆಮೇಲೆ ಹೆಂಡತಿಯೊಟ್ಟಿಗೆ ಯುದ್ಧ ಮಾಡುದು, ಆಮೇಲೆ ಕುಡಿದು ಮಲ್ಕೊಳ್ಳೋದು, ಇದೆಲ್ಲ ತಮೋಗುಣದಲ್ಲಿ ಬರುವಂತ. ಆ ತಮೋಗುಣದಲ್ಲಿ ಬರುವವರಿಗೆ ಒಂದು ಪಟ್ಟ, ಆ ಪಟ್ಟದ ಹೆಸರೇ ಅದು ಅಷ್ಟೇ. ಅದರಿಂದ ಮೇಲೆ ಬರಬಾರದು ಅಂತ ಏನಿಲ್ಲ. ಖಂಡಿತವಾಗಿ ಟ್ರೈನಿಂಗ್ ಸಿಕ್ಕಿದ್ರೆ ಮೇಲೆ ಬರಬಹುದು. ಟ್ರೈನಿಂಗ್ ಸಿಕ್ಕಿದ್ರೆ ಮೇಲೆ ಬರ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಆದ್ರೆ ಹಿಂದಿನ ಕರ್ಮಗಳೆಲ್ಲ ಇರ್ತದೆ, ಅದ ಕಾರಣ ನಿಧಾನ ಪ್ರಗತಿ ಸಾಧ್ಯ. ಆಮೇಲೆ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಆಹಾರ ಪದ್ಧತಿ ಹೇಗೆ ಅಥವಾ ಗುಣನಡತೆಗಳು ಹೇಗೆ? ರಜೋಗುಣದಲ್ಲಿರುವಂತಹ ಗುಣನಡತೆ. ಇದೆರಡು ಮಿಕ್ಸ್ ಆಗಿರುವದ್ದು ವೈಶ್ಯನದ್ದು. ಸತ್ವ ಮತ್ತು ತಮೋಗುಣ ಮತ್ತು ರಜೋಗುಣ ಮಿಕ್ಸ್ ಆಗಿರ್ತದೆ ಅವನ ಹತ್ರ. ಆಮೇಲೆ ಕ್ಷತ್ರಿಯನಲ್ಲಿ ಮುಖ್ಯವಾಗಿ ರಜೋಗುಣ ಇರ್ತದೆ. ಆಮೇಲೆ ಬ್ರಾಹ್ಮಣನಾದವನಲ್ಲಿ ಸತ್ವಗುಣ ಶ್ರೇಷ್ಠ ಅವನದ್ದು. ಅವನಲ್ಲಿ ಭಕ್ತಿ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಬಗ್ಗೆ ಆರಾಧನೆ ಮಾಡಿದ್ರು ಕೂಡ ಭಕ್ತಿ ಸಂಪೂರ್ಣವಾಗಿರ್ತದೆ ಅಂತ ಹೇಳಿ. ಆದ್ರೆ ಅವನಿಗೆ ಮಟೀರಿಯಲ್ ಲೈಫಿನ ಕ್ಲಾರಿಟಿ ಇರ್ತದೆ. ಸ್ಪಿರಿಚುವಲ್ ಲೈಫ್ ಅಂದ್ರೆ ಮಟೀರಿಯಲ್ ಲೈಫಿಗಿಂತ ಸ್ಪಿರಿಚುವಲ್ ಲೈಫ್ ಇದೆ ಅಂತ ಹೇಳೋ ಒಂದು ಕ್ಲಾರಿಟಿ ಇರ್ತದೆ ಸ್ವಲ್ಪ ಆದ್ರೂ.
ಪರಮೋತ್ತಮ ಪರಮಪುರುಷ ಭಗವಂತನೇ ಸರ್ವಶ್ರೇಷ್ಠ ಅಂತ ಹೇಳುವ ಕ್ಲಾರಿಟಿ ಇರಲೇಬೇಕು ಅಂತೇನಿಲ್ಲ. ಆದ ಕಾರಣ ಇದಕ್ಕಿಂತ ಎಲ್ಲದಕ್ಕಿಂತ ಮಿಗಿಲಾದ್ದು ಇವರೆಲ್ಲರೂ ಮಾಡುವಂಥದ್ದು, ಯಾರಾದ್ರೂ ಆಗಿ ಯಾವುದೇ ಗುಣ ಇರ್ಲಿ, ಯಾವುದೇ ನಡತೆಗಳಿರ್ಲಿ, ಏನೇ ಇರ್ಲಿ, ಇದೆಲ್ಲದರಿಂದ ಮೀರ್ಲಿಕ್ಕೆ ಸಾಧ್ಯ ಅವನೇ ವೈಷ್ಣವ. ಅವನ ಹೆಸರು ಶುದ್ಧ ಸತ್ವದಲ್ಲಿರುವವನು ಅಂತ. ಆದ ಕಾರಣ ಆ ಶುದ್ಧ ಸತ್ವದಲ್ಲಿರುವ ವೈಷ್ಣವನಿಗೆ ಇದು ಯಾವುದು ಬಂಧನ ಅಲ್ಲ, ಇದು ಯಾವುದೇ ಬಂಧನ ಅಲ್ಲ. ಎಲ್ಲ ಕೆಲಸ ಮಾಡ್ಲಿಕ್ಕೆ ಅವನು ರೆಡಿ ಇರ್ತಾನೆ. ಆದ್ರೆ ಅವನಿಗೆ ಕ್ಲಾರಿಟಿ ಏನು ಅಂತ ಹೇಳಿದ್ರೆ, ಇದೆಲ್ಲ ನಶ್ವರ, ಇದೆಲ್ಲ ಶಾಶ್ವತ ಅಲ್ಲ. ಶಾಶ್ವತ ಇರುವುದು ಭಗವಂತ ಮತ್ತು ಭಗವಂತನಿಗೆ ಸಂಬಂಧಪಟ್ಟ ವಿಚಾರ. ಇಲ್ಲಿ ಆಗು ಹೋಗುಗಳೆಲ್ಲ ನಿರಂತರವಾಗಿ ಇರುವುದಿಲ್ಲ, ಒಂದೆಲ್ಲ ಒಂದು ದಿನ ಪ್ರಾಬ್ಲಮ್ಗೆ ಕೊಡುವಂಥದ್ದೇ ಇದು ಅಂತ ಹೇಳಿ ಅವನಿಗೆ ಕ್ಲಾರಿಟಿ ಇರುತ್ತೆ. ಆ ಕ್ಲಾರಿಟಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇಷ್ಟರವರೆಗೆ ನಾವು ಡಿಸ್ಕಷನ್ ಮಾಡಿದ್ದು ಏನೆಲ್ಲ ಇದೆ ಅದೆಲ್ಲ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾಕೆಂದ್ರೆ ನಮಗೆ ಭಗವಂತ ಬಿಟ್ರೆ ಬೇರೆ ಯಾರು ಇರುವುದಿಲ್ಲ. ಆ ಒಂದು ಕ್ಲಾರಿಟಿ ಇದ್ರೆ ನಮಗೆ ಜೀವನದಲ್ಲಿ ಶಾಂತಿ ಅಂತ ಸಿಗ್ತದೆ. ಆ ಶಾಂತಿ ಪರಮೋನ್ನತವಾದಂತಹ ಶಾಂತಿಯ ಬಗ್ಗೆ ಇಷ್ಟರವರೆಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಆ ಶಾಂತಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಭಕ್ತಿ ಪಥದಲ್ಲಿ ಮುಂದೆ ಹೋಗ್ಲಿಕ್ಕೆ ಕಷ್ಟ. ಭಕ್ತಿ ಪಥದಲ್ಲಿ ಮುಂದೆ ಹೋಗ್ಬೇಕಿದ್ರೆ ಆ ಶಾಂತಿ ತುಂಬಾ ಅಗತ್ಯ. ಅದು ಸತ್ವದಿಂದ ಮಿಗಿಲಾದ್ದು, ಮಟೀರಿಯಲ್ ಶಾಂತಿ ಅಲ್ಲ, ಅದು ಮಟೀರಿಯಲ್ ಶಾಂತಿಗಿಂತ ಮಿಗಿಲಾದ್ದು. ಅದೇ ಭಗವದ್ಗೀತೆಯ 6ನೇ ಅಧ್ಯಾಯದ ಅಷ್ಟಾಂಗ ಯೋಗದ ಉದ್ದೇಶ. ಅಷ್ಟಾಂಗ ಯೋಗದ ಉದ್ದೇಶ ಅಂತ ಹೇಳಿದ್ರೆ ಫಸ್ಟಿಗೆ ಶಾಂತಿ. ಈಗ ಅದೇನು ರಸಗಳು, ಶಾಂತ ರಸ ಕೇಳಿದ್ದೀರಾ? ಎಷ್ಟು ರಸ ಇದೆ? ಪ್ರೈಮರಿ ರಸಗಳು, ಮೂಲ ರಸಗಳು 5 ಮೂಲ ರಸಗಳು ಅಲ್ವಾ? ಯಾರಾದ್ರೂ ಹೇಳ್ತೀರಾ ಯಾವುದೆಲ್ಲ ಅದು ಅಂತ ಹೇಳಿ. ಶಾಂತ, ವಾತ್ಸಲ್ಯ, ದಾಸ್ಯ, ಸಖ್ಯ, ಮಾಧುರ್ಯ. ಶಾಂತ ಆದ ಮೇಲೆ ವಾತ್ಸಲ್ಯ ಅಲ್ಲ, ದಾಸ್ಯ. ಶಾಂತ, ದಾಸ್ಯ, ಮತ್ತೆ ಸಖ್ಯ. ಹಾ. ಅದು ಗೊತ್ತಿಲ್ಲ, ಹಿಂದೆ ಮುಂದೆ ಸ್ವಲ್ಪ ಹಿಂದೆ ಮುಂದೆ ಇದೆ, ಏನೇ ಇರ್ಲಿ ಅದರ ಬಗ್ಗೆ ಚರ್ಚೆ ಬೇಡ ಇವತ್ತು. ಆದ್ರೆ ಶಾಂತ ಆದ ಮೇಲೆ ದಾಸ್ಯವೇ, ಅದರಲ್ಲಿ ನಮ್ಗೆ ಯಾರಿಗೂ ಸಂಶಯ ಇರ್ಲಿಕ್ಕಿಲ್ಲ. ಈ ಶಾಂತ ಅಂತ ಹೇಳೋದು ಭಕ್ತಿಯಲ್ಲಿ ಇಲ್ಲ. ಭಕ್ತಿ ಶಾಂತಕ್ಕಿಂತ ಮೇಲೆ. ಶಾಂತ ಅಂತ ಹೇಳುವಂಥದ್ದು ಸಿಗುದು, ಅದು ಪರ್ಪಸ್ ಯಾವುದು? ಅಷ್ಟಾಂಗ ಯೋಗದ ಪರ್ಪಸ್. ಅಂದ್ರೆ ಹೃದಯದಲ್ಲಿ ಭಗವಂತನ ಧ್ಯಾನ ಮಾಡುವಾಗ ಅವನು ಶಾಂತಿಯ ಲೆವೆಲ್ಗೆ ತಲುಪ್ತಾನೆ. ಅಲ್ಲಿ ಯಾವ ರೀತಿಯ ಸೇವೆಯೂ ಸ್ಟಾರ್ಟ್ ಆಗ್ಲಿಲ್ಲ. ಸೇವೆ ಸ್ಟಾರ್ಟ್ ಆಗುವುದಲ್ಲಿ ದಾಸ್ಯ ರಸದಲ್ಲಿ, ಆಮೇಲೆ ಸಖ್ಯ ರಸದಲ್ಲಿ, ವಾತ್ಸಲ್ಯ ರಸದಲ್ಲಿ, ಆಮೇಲೆ ದಾಸ್ಯ, ವಾತ್ಸಲ್ಯ, ಸಖ್ಯ, ಆಮೇಲೆ ಮಾಧುರ್ಯ ರಸದಲ್ಲಿ. ಇದರಲ್ಲಿ ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ತಾನೆ. ಅದ ಕಾರಣ ಈ ಶಾಂತಿ ಅಂತ ಹೇಳುವಂಥದ್ದು ಭಕ್ತರಿಗೆ ನ್ಯಾಚುರಲ್ ಆಗಿ ಇರ್ಬೇಕಾದ್ದು. ಅಶಾಂತರಾಗಿರ್ಲೇಬಾರದು. ಯಾಕಂದ್ರೆ ಅದು ನ್ಯಾಚುರಲ್, ಅದು ಭಕ್ತಿ ತಕೊಳ್ಳೋಗಿಂತ ಮುಂಚೆ ಇರಬೇಕಾದ ಒಂದು ಲಕ್ಷಣ. ಭಕ್ತಿ ತಕೊಂಡ ಆದ ಮೇಲೆ ಬರುವ ಲಕ್ಷಣ ಅಲ್ಲ, ಮುಂಚಿನಲೇ ಇರುವಂತ ಲಕ್ಷಣ ಭಕ್ತನಿಗೆ. ಒಂದು ಉದಾಹರಣೆ, ಆದ್ರೆ ಭಕ್ತಿ ತಕೊಂಡ ಆದ ಮೇಲೆ ಆದ್ರೂ ಅದು ಬರಲೇಬೇಕು ಆ ಶಾಂತಿ ಅಂತ ಹೇಳುವಂಥದ್ದು. ಅಂದ್ರೆ ಪ್ರೊವೋಕಿಂಗ್ ಸಿಚುವೇಶನ್ ಅಲ್ಲಿ ಏನೂ ಡಿಸ್ಟರ್ಬ್ ಆಗದೆ ಇರುವಂಥದ್ದು, ದ್ವಂದ್ವ ಅತೀತನಾಗಿರುವಂಥದ್ದು, ಇದೆಲ್ಲ ಶಾಂತಿಯ ಲಕ್ಷಣ, ಶುದ್ಧ ಅಂದ್ರೆ ಸತ್ವಗುಣದ ಲಕ್ಷಣ. ಈ ರೀತಿಯಲ್ಲಿ ಅವ್ರು ಯಾವಾಗ ಅಲ್ಲಿಗೆ ಬರ್ತಾರೆ ಅವರಿಗೆ ಸುಲಭವಾಗಿ ಭಕ್ತಿ ಸಾಧ್ಯ. ಅಂದ್ರೆ ವೈಷ್ಣವನಾದವನು ಶೂದ್ರ ಆಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು, ವೈಶ್ಯ ಆಗಿರ್ಬೋದು, ಬ್ರಾಹ್ಮಣ ಆಗಿರ್ಬೋದು, ಅದು ದೇಹ ನಿರ್ವಹಣೆಗೋಸ್ಕರ ಅವನು ಮಾಡುವಂತ ಚಟುವಟಿಕೆ. ಅದರಿಂದ ಒಂದಿಂಚು ಅವನು ಆಚೆ ಈಚೆ ಡಿಸ್ಟರ್ಬ್ ಆಗೋದಿಲ್ಲ. ಅಂತ ಸ್ಥಿತಿಯಲ್ಲಿ ಇರುವವನನ್ನು ವೈಷ್ಣವ ಅಂತ ಹೇಳ್ತಾರೆ. ಅವನನ್ನು ಶೂದ್ರ ಅಂತ ಹೇಳಿದ್ರೆ ಅವನಿಗೆ ಬೇಸರ ಆಗುವುದಿಲ್ಲ, ವೈಶ್ಯ ಅಂದ್ರೆ ಬೇಸರ ಆಗುದಿಲ್ಲ, ಬ್ರಾಹ್ಮಣ ಅಂತ ಹೇಳಿದ್ರೆ ಮೀಸೆ ತಿರುಗಿಸುವುದಿಲ್ಲ. ಎಲ್ಲವೂ ಒಂದೇ ಅಂತ ಅವನಿಗೆ ಗೊತ್ತಿದೆ, ಭಗವಂತನ ಅಂಗ ಇದು ಅಂತ ಹೇಳಿ ಗೊತ್ತಿದೆ. ಅಂತಹ ಡಿಸ್ಟರ್ಬೇ ಆಗದಂತಹ ವ್ಯಕ್ತಿಗೆ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಅಂತ ಹೇಳಿದ್ರೆ ಏನೂ ಡಿಸ್ಟರ್ಬ್ ಆಗದವನಿಗೆ ವೈಷ್ಣವ ಅಂತ ಹೇಳ್ತಾರೆ. ನೀನು ಬ್ರಾಹ್ಮಣ ವೃತ್ತಿ ಅಂತ ಹೇಳಿದ್ರೆ ಹೌದು, ನಾನು ಬ್ರಾಹ್ಮಣ ವೃತ್ತಿ ಏನ್ ತೊಂದರೆ ಇಲ್ಲ. ನಾನು ಕ್ಷತ್ರಿಯ ವೃತ್ತಿ ಏನ್ ತೊಂದರೆ, ನಾನು ಶೂದ್ರ ವೃತ್ತಿ ಏನ್ ತೊಂದರೆ. ವೃತ್ತಿ ಯಾವುದಾದ್ರೇನು, ನನಗೆ ಕೊನೆಗೆ ಯಾರನ್ನು ಸೇರುವುದು? ಭಗವಂತನಿಂದ, ಭಗವಂತನ ಕಡೆಗೆ ಸೇರುವಂಥದ್ದು. ಈ ಕೆಲಸವನ್ನ ಚೆನ್ನಾಗಿ ಮಾಡಿದರೆ, ನನಗೆ ಕೊಟ್ಟಿರುವಂತಹ ಶೂದ್ರ ವೃತ್ತಿಯನ್ನ ಚೆನ್ನಾಗಿ ಮಾಡಿದರೆ ಭಗವಂತನಿಗೆ ತೃಪ್ತಿ ಆಗುತ್ತೆ, ಭಗವಂತನಿಗೆ ತೃಪ್ತಿ ಆಗ್ತದೆ. ವರ್ಣಾಶ್ರಮಾಚಾರವತ ಪುರುಷೇಣ ಪರ ಪುಮಾನ್ ವಿಷ್ಣುರಾರಾಧ್ಯತೆ ಪಂಥ ನಾಣ್ಯತ್ತೋಷ ಕಾರಣೈ. ಅವನಿಗೆ ನಮ್ಮ ವರ್ಣಾಶ್ರಮಕ್ಕೆ ಅನುಗುಣವಾದಂತಹ ಕರ್ತವ್ಯವನ್ನ, ಕೆಲಸವನ್ನು ಮಾಡಿದ್ರೆ ಮಾತ್ರ ಅವನಿಗೆ ತೃಪ್ತಿ ಆಗ್ತದೆ. ಯಾರ್ದೋ ಕೆಲಸ ಮಾಡಿದ್ರೆ ಅವನಿಗೆ ತೃಪ್ತಿ ಆಗುತ್ತೆ. ಈ ರೀತಿಯಲ್ಲಿ ಭಕ್ತ ನಿಜವಾದ ವರ್ಣಾಶ್ರಮವನ್ನ
ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಅವನಿಗೆ ನೇರವಾಗಿ ಗೊತ್ತಿದೆ ವರ್ಣಾಶ್ರಮ ಯಾಕೆ ಇದೆ ಅಂತ ಹೇಳಿ, ಕನ್ಫ್ಯೂಷನೇ ಇಲ್ಲ ಅವನಿಗೆ. ಯಾವ ರೀತಿಯಲ್ಲಿ ಕನ್ಫ್ಯೂಷನ್? ಈಗ ನಾವೆಲ್ಲ ನಮಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಇಮಿಡಿಯೇಟ್ ಟೆನ್ಷನ್ ಆಗುತ್ತೆ, ನಮ್ಗೆ ಇಮಿಡಿಯೇಟ್ ಸ್ಟ್ರೆಸ್ ಆಗುತ್ತೆ. ಅಯ್ಯೋ ನಂಗೆ ಹಾಗೆ ಹೇಳಿದ್ರು, ನಂಗೆ ದಪ್ಪ ಅಂದ್ರು, ನಮ್ಗೆ ತೆಳ್ಳಗೆ ಅಂದ್ರು, ಹಾಗೆಲ್ಲ ನಮ್ಗೆ ಟೆನ್ಷನ್ ಆಗುತ್ತೆ. ಅಥವಾ ನೀನು ಆ ಕೆಲಸವ ಅಂತ ಹೇಳಿದ್ರು ಟೆನ್ಷನ್ ಆಗುತ್ತೆ. ನಾವೆಲ್ಲ ಗಮನಿಸೋಣ. ಈಗ ಕೆಲವರು ನಮ್ಮಲ್ಲಿ ಈಗ ಮನೆಯಲ್ಲಿ ಅಡಿಗೆ ಮಾಡುವವರು ಇರ್ತಾರೆ. ಓ ನೀವು ಬರೀ ಹೌಸ್ ವೈಫಾ ಅಂತ ಕೇಳ್ತಾರೆ. ಬರೀ ಹೌಸ್ ವೈಫಾ, ಇಮಿಡಿಯೇಟ್ಲಿ ನಮ್ಗೆ ಸ್ಟ್ರೆಸ್ ಆಗಿ, ಇನ್ನು ಹೌಸ್ ವೈಫ್ ಅಂದ್ರೆ ಅಷ್ಟು ಕೀಳ ಅಂತ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಆದ್ರೆ ಯಾರಾದ್ರೂ ವೈಷ್ಣವನಾದ್ರೆ ಇದೆಲ್ಲ ಸೆಕೆಂಡ್ರಿ. ಹೌದು, ನಾನು ಅಡಿಗೆ ಕೃಷ್ಣನಿಗೋಸ್ಕರ ಅಡಿಗೆ ಮಾಡ್ತಾ ಇದ್ದೇನೆ, ಇದು ಪರಮೋನ್ನತವಾದಂತ ಸ್ಥಾನ, ಅದು ಎಲ್ಲಿಯೂ ಕೋಡಿಂಗ್ ಮಾಡಿದರೂ ಸಿಗುದಿಲ್ಲ ಇಂಥ ಸ್ಥಾನ. ಅಂದ್ರೆ ಕೃಷ್ಣ ಪ್ರಜ್ಞೆ ಇಟ್ಟು ಕೃಷ್ಣನಿಗೋಸ್ಕರ ಕೋಡಿಂಗ್ ಮಾಡಿದ್ರೆ ವಿಚಾರ ಬೇರೆ. ನಾನು ನೇರವಾಗಿ ಭಗವಂತನಿಗೆ ಅಡಿಗೆ ಮಾಡುವಂತಹ ಅವಕಾಶ, ನೇರವಾದ ಭಕ್ತಿ ಮಾಡುವಂತಹ ಅವಕಾಶ ಎಲ್ಲಿ ಸಿಗ್ತದೆ? ಸಿಗುದಿಲ್ಲ ಎಲ್ಲಿ. ಈ ರೀತಿಯಲ್ಲಿ ಚಿಂತನೆ ನಮಗೆಲ್ಲರಿಗೂ ಬರ್ಲಿಕ್ಕೆ ಸಾಧ್ಯ. ಅದನ್ನೇ ನಾವು ಡಿಸ್ಕಷನ್ ಮಾಡಿದ್ದು ಇಷ್ಟರವರೆಗೆ. ಮುಂದೆ ಹೋಗೋಣ. ಇದಕ್ಕೆ ಯೋಗ ಅಂತ ಹೇಳುವಂತ. ಆ ಯೋಗ ಅಂದ್ರೆ ಏನು? ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಅದ್ಭುತ. ಯೋಗ ಅಂದ್ರೆ ಏನು, ಹೇಗೆ ಆ ಒಂದು ಸ್ಥಳಕ್ಕೆ ತಲುಪಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಶ್ಲೋಕ ಹೇಳ್ತದೆ. ಯುಂಜನ್ನೇವಂ ಸದಾ ಆತ್ಮಾನಂ ಯೋಗಿ ವಿಗತ ವಿಶೇಷಣ ಗತಃ, ಅಂದ್ರೆ ಕಲ್ಮಶಗಳು ಸ್ವಲ್ಪ ಕೂಡ ಇರುದಿಲ್ಲ. ಗತಃ ಅಂತ ಹೇಳಿದ್ರೆ ಹೋಗಿರುವಂತದ್ದು. ಹೋಗಿರುವುದು ಅಂತ ಹೇಳಿದ್ರೆ ಅಚ್ಚೆ ಇಲ್ಲದಷ್ಟು ಹೋಗಿರ್ಬೇಕು. ಈಗ ನಾವು ಮನೆಯಲ್ಲಿ ಒಂದ್ಸಲ ಒರೆಸಿದ್ರೆ, ನಾವು ಸ್ವಲ್ಪ ಸೂಕ್ಷ್ಮ ಕನ್ನಡಿ ಇರುವವರು, ಅಂದ್ರೆ ಸೂಕ್ಷ್ಮವಾಗಿ ನೋಡುವವರಿಗೆ ಗೊತ್ತಾಗ್ತದೆ ಅಲ್ಲಿ ಮಣ್ಣಿದೆ, ಇಲ್ಲಿ ಕಸ ಇದೆ ಅಂತ ಹೇಳಿ. ಕೆಲವರು ಇರ್ತಾರೆ ನಮ್ಮ ಮನೆಯಲ್ಲಿ, ಸೂಕ್ಷ್ಮವಾಗಿ ನೋಡಿದ್ರೆ ಅವರಿಗೆ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ ಅಲ್ಲಿ ಕಸ ಇದೆ, ನೀನು ಸರಿ ತೊಳೆದಿಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ಉದಾಹರಣೆ, ಮನೆಯಲ್ಲಿ ಗಂಡಸರು ಪಾತ್ರೆ ತೊಳೆದ್ರೆ, ಎಲ್ರಿಗಲ್ಲ ಕೆಲವರಿಗೆ ಗಂಡಸರು ಪಾತ್ರೆ ತೊಳೆದ್ರೆ ಹೆಂಗಸರು ಖಂಡಿತವಾಗಿ ಹೇಳ್ತಾರೆ ಅಲ್ಲಿ ಸರಿ ತೊಳೆದಿಲ್ಲ, ಅಲ್ಲಿ ಸರಿ ತೊಳೆದಿಲ್ಲ ಅಂತ. ಸಹಜ ಅದು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು ಇವರು ಇಲ್ಲಿ ತೊಳೆದಿರಿಲ್ಲ ಅಂದ್ರೆ ಕಲ್ಮಶ ಇನ್ನೂ ಇದೆ ಅಂತ ತೋರಿಸಿಕೊಡ್ತಾ ಇದ್ದಾರೆ ಅವರು. ವಿಗತ ಕಲ್ಮಶ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ತೊಳೆದಿದ್ದಾರೆ, ಅಲ್ಲಿ ಅಚ್ಚೆ ಇರುವುದಿಲ್ಲ, ಅಲ್ಲಿ ಕಲ್ಮಶ ಇತ್ತು ಅಂತ ಗೊತ್ತೇ ಆಗಲ್ಲ, ಅಷ್ಟು ಕ್ಲೀನ್ ಮಾಡಿದ್ದಾರೆ. ಅಂತವರಿಗೆ ಮಾತ್ರ ಈ ಭಕ್ತಿಗೆ ಪ್ರವೇಶ. ಭಕ್ತಿಯಲ್ಲಿ ಪ್ರವೇಶ ಅಂತವರಿಗೆ ಮಾತ್ರ. ಪ್ರವೇಶ ಅಂತ ಹೇಳಿದ್ರೆ ಎಲ್ಲಿ ಭಕ್ತಿ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಭಕ್ತಿ ಪ್ರವೇಶ ಅಂತ ಹೇಳುದು ಭಗವಂತನ ಧಾಮದ ಪ್ರವೇಶದ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಲಿಕ್ಕೆ ಆಗ್ಲಿ, ವೈಷ್ಣವರ ಸಂಘಕ್ಕೆ ಆ ದೃಷ್ಟಿಕೋನ ಅಲ್ಲ. ನಿಜವಾದ ಅತ್ಯುತ್ತಮ ಭಕ್ತಿ ಅಂತ ಹೇಳಿದ್ರೆ ಎಲ್ಲಿ ರಿಸಲ್ಟ್ ಸಿಗುವಾಗ ಮಾತ್ರ. ಆ ರಿಸಲ್ಟಿಗೆ ಅಥವಾ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಯಾರಿಗೆ ಯೋಗ್ಯತೆ ಅಂತ ಹೇಳಿದ್ರೆ ಸಂಪೂರ್ಣ ಕಲ್ಮಶಗಳಿಂದ ವಿಮುಕ್ತನಾದವನಿಗೆ ಮಾತ್ರ. ಅದಕ್ಕೆ ಯುಂಜನ್ ಅಂತ ಹೇಳ್ತಾರೆ. ಯುಂಜನ್ ಅಂತ ಹೇಳಿದ್ರೆ ನಿಜವಾದ ಯೋಗಾಭ್ಯಾಸದಲ್ಲಿ ತೊಡಗಿಸಿರುವಂತವನು ಅಂತ ಹೇಳಿ. ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಂ ಅಶ್ನುತೆ. ಅಶ್ನುತೆ ಅಂತ ಹೇಳಿದ್ರೆ ತಿನ್ನುವಂಥದ್ದು. ಯಾವ ಸುಖವನ್ನು ತಿನ್ನುವಂಥದ್ದು, ಯಾವ ಸುಖವನ್ನು ಅನುಭವಿಸುವಂಥದ್ದು? ಬ್ರಹ್ಮ ಸುಖ ಅಂತ ಹೇಳಿದ್ರೆ, ಬ್ರಹ್ಮ ಸಂಸ್ಪರ್ಶ ಅಂತ ಹೇಳಿದ್ರೆ ಭಗವಂತನ ಅವ್ಯಾಜ ಕರುಣೆಯಿಂದ ಸಿಗುವಂತಹ ನಿರಂತರ ಸೇವೆಯ ಆ ಸುಖ ಯಾರಿಗೆ ಸಿಗ್ತದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕಲ್ಮಶದಿಂದ ವಿಗತನಾದವನಿಗೆ ಮಾತ್ರ ಅಂತ ಹೇಳಿ ಈ ಶ್ಲೋಕ ಹೇಳುತ್ತೆ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸದಾ ಯೋಗ ಅಭ್ಯಾಸದಲ್ಲಿ, ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾದ ಆತ್ಮ ಸಂಯಮಿಯಾದ ಯೋಗಿಯು ಎಲ್ಲ ಐಹಿಕ ಕಲ್ಮಶದಿಂದ ಮುಕ್ತನಾಗಿ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ಪರಿಪೂರ್ಣ ಸುಖದ ಅತ್ಯುನ್ನತ ಹಂತವನ್ನು ತಲುಪುತ್ತಾನೆ. ಎಂತ ಅದ್ಭುತವಾದ ಅವಕಾಶ ನಮಗೆಲ್ಲ ಸಿಕ್ಕಿದೆ. ನಮಗೆಲ್ಲರಿಗೂ ಈ ಭಕ್ತಿ ಯೋಗ ಮಾಡುವಂತಹ, ಅಂದ್ರೆ ಭಗವಂತನ ಸೇವೆ ಮಾಡುವಂತಹ ಅವಕಾಶ. ಈ ರೀತಿಯಲ್ಲಿ ಸೇವೆ ಮಾಡ್ತಾ ನಮ್ಮ ಕಲ್ಮಶದಿಂದ ನಾವು ಮುಕ್ತಿ ಆಗ್ತೇವೆ. ಯಾವ ಕಲ್ಮಶದಿಂದ? ಐಹಿಕವಾದಂತಹ ಕಲ್ಮಶದಿಂದ ಮುಕ್ತರಾಗಿ. ಐಹಿಕವಾದ ಕಲ್ಮಶದಿಂದ ಮುಕ್ತರಾಗಿದ್ದಾರೆ ಅಂತ ಹೇಳಿದ್ರೆ ಅರ್ಥ ಏನು? ಸೇವೆ ಇನ್ನು ಜಾಸ್ತಿ ಕ್ಲಾರಿಟಿ ಜೊತೆ ಸಿಗ್ತದೆ. ಈ ಸೇವೆ ನನಗೆ ಭಗವಂತನ ಕಡೆಗೆ ಕರ್ಕೊಂಡು ಹೋಗುವ ಸೇವೆ ಅಂತ ನಮಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಇರ್ತದೆ, ಸಂಶಯ ಇರುವುದಿಲ್ಲ. ಗುರುಮುಖೇನ ವೈಷ್ಣವರ ಮುಖೇನ ಸಿಕ್ಕಿದಂತಹ ಈ ಒಂದು ಸೇವೆ ನನ್ನನ್ನು ಭಗವದ್ ಧಾಮಕ್ಕೆ ಕರ್ಕೊಂಡು ಹೋಗ್ತದೆ ಅಂತ ಹೇಳಿ ಸಂಪೂರ್ಣವಾದಂತಹ ಒಂದು ಭರವಸೆ ನಮಗೆ ಸಿಗ್ತದೆ. ಅದೇ ಸತ್ವಗುಣ. ಅದೇ ಸತ್ವಗುಣದಿಂದ ಮಿಗಿಲಾದಂತಹ ಶುದ್ಧ ಸತ್ವಕ್ಕೆ ತಲುಪುವಂತ ರೀತಿ. ಅದರಲ್ಲಿ ತಲುಪುವಾಗ, ಅದರಲ್ಲಿ ಸ್ಥಿರವಾಗುವಾಗ ನಮಗೇನಾಗ್ತದೆ? ಭಗವಂತನ ಪ್ರೇಮದ ಅನುಭೂತಿ ಆಗ್ತದೆ ಇಲ್ಲಿರುವಾಗಲೇ.
ಭಗವಂತನ ಪ್ರೇಮನ ಅನುಭೂತಿ ಆಗಿರ್ತದೆ. ನಮ್ಗೆ ಎಷ್ಟೋ ಜನರಿಗೆ ಹೀಗೆ ಆಗಿರ್ತದೆ. ಜಪ ಮಾಡುವಾಗ ಆಗಿರಬಹುದು, ಯಾವುದೋ ಸೇವೆ ಮಾಡಿರುವಾಗ ಆಗಿರಬಹುದು, ಭಗವಂತನ ಭಕ್ತರ ಸಂಘ ಮಾಡುವಾಗ ಆಗಿರಬಹುದು, ಭಗವಂತನ ಧಾಮಕ್ಕೆ ಹೋಗಿರುವಾಗ ಆಗಿರಬಹುದು. ನಮ್ಮ ಕಣ್ಣಲ್ಲಿ ಅಶ್ರು ಬರಬಹುದು. ಉದಾಹರಣೆಗೆ ನಮ್ಮ ಗುರುಗಳ ಸೇವೆ ಮಾಡಿ ಗುರುಗಳು ನಮ್ಮನ್ನು ಬಿಟ್ಟು ಹೋಗುವಾಗ ನಮ್ಮಲ್ಲಿ ಕಣ್ಣೀರು ಬರಬಹುದು. ಅದು ಮಟೀರಿಯಲ್ ಕಣ್ಣೀರು ಆಗಿರುವುದಿಲ್ಲ, ಅದು ಸ್ಪಿರಿಚುವಲ್ ಆಗಿರ್ತದೆ. ನಮಗೆ ಗೊತ್ತೇ ಇರುವುದಿಲ್ಲ ಅದು ಸ್ಪಿರಿಚುವಲ್ ಅಂತ. ನಾವು ಮಟೀರಿಯಲ್ ಅಲ್ಲೇ ಹಾಗೆ, ಅಂದ್ರೆ ಭೌತಿಕವಾಗಿ ನಾವು ಎಷ್ಟೋ ಸಲ ಕಣ್ಣಲ್ಲಿ ನೀರು ಬಂದಿದೆ. ಆ ಒಂದು ಏನ್ ಹೇಳ್ಬೋದು, ಅಟ್ಯಾಚ್ಮೆಂಟ್ ಇಂದ, ನಮ್ಮದು ನನ್ನದು ಅಂತ ಹೇಳುವ ಅಟ್ಯಾಚ್ಮೆಂಟ್ ಇಂದ ನಮ್ಗೆ ಎಷ್ಟೋ ಸಲ ಕಣ್ಣೀರು ಬಂದಿದೆ. ಆ ರೀತಿಯ ಕಣ್ಣೀರಲ್ಲ, ಇದು ನಿಜವಾದ ನಮ್ಮದು ಅಂತ ಹೇಳುವ ಕಣ್ಣೀರು. ಆತ್ಮಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಜೊತೆ ಇರುವಂತಹ ಸಂಬಂಧದಲ್ಲಿ ಬರುವಂತಹ ಕಣ್ಣೀರು ಭಕ್ತಿಯೇ. ಆನಂದ ಆಶ್ರು ಅದು. ಈಗ ನಾವು ಮಟೀರಿಯಲ್ ಲೈಫ್ ಅಲ್ಲಿ ನಮ್ಮನ್ನು ಯಾರಾದ್ರೂ ಬಿಟ್ಟು ಹೋಗುವಾಗ, ಉದಾಹರಣೆಗೆ ನಮ್ಮ ಮನೆಗೆ ಯಾರೋ ಗುರುಗಳು ಬಂದಿದ್ದಾರೆ ಅಥವಾ ಶ್ರೇಷ್ಠರಾದ ವೈಷ್ಣವರು ಬಂದಿದ್ದಾರೆ, ಅವರು 2 ದಿವಸ ಬಿಟ್ಟು ಹೋಗ್ತಿದ್ದಾರೆ. ಆಗ ಬರುವ ಕಣ್ಣೀರಿಗೂ ನಮ್ಮ ಮನೆಯಲ್ಲಿ ಇರುವಂತಹ ಯಾರಾದ್ರೂ ಬಂಧುಗಳು 1-2 ದಿವಸ ಅಣ್ಣ ತಮ್ಮ ಬಂದು ಹೋದಂತಹ ಕಣ್ಣೀರಿಗೂ ವ್ಯತ್ಯಾಸ ತುಂಬಾ ಇದೆ. ಅದು ತುಂಬಾ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವನ್ನು ನಾವು ನೋಡ್ಬೇಕು, ಅರ್ಥ ಮಾಡ್ಬೇಕು. ಆತ್ಮ ಸಾಕ್ಷಾತ್ಕಾರ ಎಂದರೆ ಪರಮ ಪ್ರಭುವಿನೊಂದಿಗೆ ಮನುಷ್ಯನಿಗೆ ಇರುವ ಸಂಬಂಧದ ಸಹಜ ಸ್ವರೂಪವನ್ನು ತಿಳಿದುಕೊಳ್ಳುವುದು. ತುಂಬಾ ಇಂಪಾರ್ಟೆಂಟ್. ಆಧ್ಯಾತ್ಮಿಕ ಸ್ಪರ್ಶ ಮತ್ತು ಭೌತಿಕ ಸ್ಪರ್ಶದ ವ್ಯತ್ಯಾಸವನ್ನು ಅರ್ಥ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆಧ್ಯಾತ್ಮಿಕ ಸ್ಪರ್ಶ ಮತ್ತು ಭೌತಿಕ ಸ್ಪರ್ಶದ ವ್ಯತ್ಯಾಸ ತುಂಬಾ ಇಂಪಾರ್ಟೆಂಟ್. ಇದೆರಡರ ಸ್ವರೂಪವನ್ನು ನಾವು ಅರ್ಥ ಮಾಡ್ಬೇಕು. ಈ ಎರಡರ ಸ್ವರೂಪವನ್ನು ಅರ್ಥ ಮಾಡ್ಬೇಕು. ಯಾಕಂದ್ರೆ ಮಿಕ್ಸ್ ಮಾಡ್ತಿದ್ದೇವೆ ನಾವು ನಮ್ಮ ಜೀವನದಲ್ಲಿ ಭಕ್ತಿಯನ್ನ ಮತ್ತು ಭೌತಿಕ ಜೀವನದಲ್ಲಿ ಆಗು ಹೋಗುಗಳನ್ನ ಮಿಕ್ಸ್ ಮಾಡ್ತಿದ್ದೇವೆ. ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಾಬ್ಲಮ್ ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಭಕ್ತಿಯಲ್ಲಿ ನಾವು ಭೌತಿಕತೆಯನ್ನ ನೋಡ್ತಿದ್ದೇವೆ. ಶುದ್ಧವಾದ ಭಕ್ತಿಯನ್ನ ಆ ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗ್ತಿಲ್ಲ. ಭಕ್ತರನ್ನಾಗ್ಲಿ ಭಗವಂತನನ್ನಾಗ್ಲಿ ನಾವು ಭೌತಿಕ ದೃಷ್ಟಿಕೋನದಿಂದ ನೋಡ್ತಿದ್ದೇವೆ. ನಮ್ಮ ಚಕ್ಷು ಭಗವಂತ ಕೊಟ್ಟಂತಹ ಜ್ಞಾನ ಚಕ್ಷು ಅಲ್ಲ, ಅದರ ಬದಲಾಗಿ ನಮ್ಮ ಕಣ್ಣುಗಳು ಹೇಗೆ ಕಣ್ಣಿಗೆ ಪೊರೆ ಇದ್ರೆ ಕಣ್ಣಿಂದ ಸರಿ ನೋಡ್ಲಿಕ್ಕೆ ಆಗುದಿಲ್ಲ, ಅದೇ ರೀತಿಯಲ್ಲಿ ನಮಗೆ ಈ ಭೌತಿಕವಾದ ಪೊರೆ ಅಂಟಿಕೊಂಡಿದೆ. ಆದ ಕಾರಣ ಆಧ್ಯಾತ್ಮಿಕ ವಿಚಾರಗಳನ್ನ ನಾವು ಅಷ್ಟು ಚೆನ್ನಾಗಿ ಆ ಕ್ಲಾರಿಟಿಯಿಂದ ನೋಡ್ಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಈಗ ಆಗು ಹೋಗುಗಳನ್ನೆಲ್ಲ ನಾವು ನೋಡಿದ್ರೆ ಭಕ್ತರಲ್ಲಿ 2 ರೀತಿಯದ್ದಿದೆ. ಭಕ್ತರ ಒಂದು ಚಟುವಟಿಕೆಗಳಲ್ಲಿ ಆಧ್ಯಾತ್ಮಿಕ ಮತ್ತು ಅಂದ್ರೆ ಅಲೌಕಿಕ ಮತ್ತು ಲೌಕಿಕವಾದಂತಹ ಚಟುವಟಿಕೆ ಮಾಡ್ತಾರೆ. ಅದನ್ನ ಹೇಗೆ ತಗೊಳ್ಳುವಂಥದ್ದು ನಾವು, ಹೇಗೆ ಆ ಕ್ಲಾರಿಟಿಯೇ ಬರ್ತಿಲ್ಲ. ಆ ಕ್ಲಾರಿಟಿ ಬರುವುದು ತುಂಬಾ ಇಂಪಾರ್ಟೆಂಟ್. ಆ ಕ್ಲಾರಿಟಿ ಬರುವುದಕ್ಕೆ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಭಕ್ತರಲ್ಲೇ ಆಗ್ಲಿ ಅಭಕ್ತರಾಗ್ಲಿ ಎಲ್ಲರಲ್ಲಿ ಯಾರಲ್ಲೇ ಆಗ್ಲಿ ನಮಗೆ ಆ ಕ್ಲಾರಿಟಿ ಬರಬೇಕು. ಆ ಕ್ಲಾರಿಟಿ ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ವೈಯಕ್ತಿಕ ಆತ್ಮವು ಪರಮ ಪ್ರಭುವಿನ ವಿಭಿನ್ನ ಅಂಶ ಅಂತ ಹೇಳಿ ಕ್ಲಿಯರ್ ಆಗತ್ತೆ. ನಾನು ಭಗವಂತನ ವಿಭಿನ್ನ ಅಂಶ ಅಂತ ಕ್ಲಿಯರ್ ಆಗತ್ತೆ. ವಿಭಿನ್ನ ತುಂಬಾ ಇಂಪಾರ್ಟೆಂಟ್. ಭಿನ್ನ ಮಾತ್ರ ಅಲ್ಲ, ಅದು ವಿಶೇಷವಾದ ಭಿನ್ನ ಅಂಶ ಅಂತ ನಮಗೆ ಕ್ಲಾರಿಟಿ ಆಗುತ್ತೆ. ನಮ್ಗೆ ನಮ್ಮ ಇಂಪಾರ್ಟೆನ್ಸ್ ತಿಳಿತೇವೆ ನಾವು. ನಮ್ಮ ಇಂಪಾರ್ಟೆನ್ಸ್ ಏನು, ನಮ್ಮ ಲೈಫಿನ ಇಂಪಾರ್ಟೆನ್ಸ್ ಏನು, ನಮ್ಗೆ ಯಾಕೆ ಈ ದೇಹ ಸಿಕ್ಕಿದೆ ಅಂತ ಹೇಳೋದು ನಮಗೆ ನಿಜವಾಗಿ ಅರಿವಾಗ್ತದೆ. ಯಾಕೆಂದ್ರೆ ಎಲ್ಲವೂ ಭಗವಂತನ ಅಂಶವೇ. ಎಲ್ಲವೂ ನಮಗೆ ಕಾಣುವದ್ದು ಎಲ್ಲವೂ ನಮಗೆ ಬಾಹ್ಯ ದೃಷ್ಟಿಗೂ ಕಾಣುವಂಥದ್ದು ಎಲ್ಲವೂ ಕೂಡ ಭಗವಂತನ ಅಂಶ. ಹೀಗೆ ಬರೆದಿರುವಂತಹ ಪದಗಳು, ಕಂಪ್ಯೂಟರು, ಆ ಕಡೆ ಈ ಕಡೆ ನೋಡುವಾಗ ಗಾಳಿ ಎಲ್ಲವೂ ಕೂಡ ಅಂಶ ಭಗವಂತನ. ಆದ್ರೆ ನಮಗೆ ಇಲ್ಲಿ ಏನು ಹೇಳಿದ್ದಾರೆ ಭಗವಂತ ಅಂತ ಹೇಳಿದ್ರೆ, ನಮ್ಮನ್ನ ಅಂದ್ರೆ ಆತ್ಮವನ್ನ ವಿಭಿನ್ನವಾದ ಅಂಶ, ಅದು ವಿಶೇಷವಾದಂತಹ ಅಂಶ ನಾವು ಭಗವಂತನದ್ದು. ಆದ ಕಾರಣ ನಾವು ತುಂಬಾ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಭಗವಂತನಿಗೆ ಖುಷಿ ಸಿಗುವಂಥದ್ದು ಆತ್ಮಾರಾಮ ಅವನು. ಆದರೆ ಭಗವಂತನಿಗೆ ನಮ್ಮ ಸಂಘದಲ್ಲಿ ತುಂಬಾ ಖುಷಿ ಇದೆ. ಅದು ಜಡವಾದಂತಹ ಪ್ರಕೃತಿಯ ಸಂಬಂಧದಲ್ಲಿ ಇರುವಕ್ಕಿಂತ ಜಾಸ್ತಿ. ಆದ ಕಾರಣ ನಮ್ಮನ್ನ ವಿಭಿನ್ನ ಅಂಶ ಅಂತ ಕರೆಯಲ್ಪಟ್ಟಿದ್ದೇವೆ ನಾವು. ಆದ ಕಾರಣ ನಾವು ಆ ವಿಭಿನ್ನ ಅಂಶರಾಗಿಯೇ ಉಳ್ಕೊಳ್ಬೇಕಿದ್ರೆ ನಾವು ಅದರ ಅರಿವು ಬೇಕು. ನಮಗೆ ನಾವು ವಿಭಿನ್ನ ಅಂಶ ಅಂತ ಹೇಳುವ ಅರಿವು ಆದ್ರೆ ನಾವೇನಾಗ್ತದೆ, ನಮಗೆ ನಮ್ಮ ಜೀವನದ ನಿಜವಾದ ಉದ್ದೇಶ ಏನು ಅಂತ ನಮಗೆ ಆ ಉದ್ದೇಶವನ್ನ ಈಡೇರಿಸುವಂತಹ ಒಂದು ಚಟುವಟಿಕೆಯಲ್ಲಿ ನಾವು ತೊಡಗಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೇವೆ, ದ್ವಂದ್ವ. ಭಕ್ತರಲ್ಲದವರನ್ನ ಎಲ್ಲರನ್ನ ನಾವು ದ್ವಂದ್ವ ರೀತಿಯಲ್ಲಿ ನಾವು ಗಮನಿಸ್ಲಿಕ್ಕೆ ಶುರು ಮಾಡ್ತೇವೆ. ಆ ದ್ವಂದ್ವದಿಂದ ಹೊರಗೆ ಬರಬೇಕು ನಾವು.
ಭಗವಂತನ ದೃಷ್ಟಿಕೋನ, ಭಗವಂತನ ಚಿಂತನೆ ನಡಿಬೇಕು ಅಂತ ಹೇಳಿದ್ರೆ ಆ ದ್ವಂದ್ವದಿಂದ ಹೊರಗೆ ಬರಬೇಕಾಗತ್ತೆ. ಅದರ ಸ್ಥಾನವೆಂದರೆ, ಆ ದ್ವಂದ್ವದಿಂದ ಹೊರ ಬಂದಂತ ಸ್ಥಾನವೆಂದರೆ ಭಗವಂತನಿಗೆ ಅಲೌಕಿಕ ಸೇವೆಯನ್ನು ಮಾಡುವುದು. ಯಾರಾದರೂ ನಿರಂತರ ಈ ದೃಷ್ಟಿಕೋನದಿಂದ, ಯಾಕಂತ ಹೇಳಿದ್ರೆ ಅಲೌಕಿಕ ಸೇವೆ ಸಿಗ್ತಾ ಇರ್ತದೆ, ಆದ್ರೆ ಮನಸ್ಸಿನಲ್ಲಿ ಭೌತಿಕತೆ ಇರ್ತದೆ. ಖಂಡಿತವಾಗಿ ಆ ಲೌಕಿಕ ಸೇವೆ ಅವನನ್ನ ಶುದ್ಧಪಡಿಸ್ತದೆ. ಆದರೆ ಈ ಜ್ಞಾನ ಮುಖೇನ ಸಿಕ್ಕಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಅಲೌಕಿಕ ಸೇವೆಯಲ್ಲಿ ನಮಗೆ ಇನ್ನೂ ಗಾಢವಾದ ಪ್ರೇಮ ಸಿಗ್ತದೆ. ಆ ಅಲೌಕಿಕ ಸೇವೆಯಲ್ಲಿ ಇನ್ನೂ ನನಗೆ ಆ ಸೇವೆ ಅಂತ ಹೇಳಿದ ಕೂಡಲೇ ನನಗೆ ಸಂಪೂರ್ಣವಾಗಿ ಕೃಷ್ಣನೇ ಅಲ್ಲಿ ಇದ್ದಾನೆ ಅಂತ ಹೇಳುವಂತಹ ಒಂದು ಭಾವ ಶುರುವಾಗ್ಲಿಕ್ಕೆ ಶುರು ಆಗ್ತದೆ. ಆ ಭಾವ ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಇನ್ನು ಜಾಸ್ತಿ ಮುಂದೆ ಹೋಗ್ಲಿಕ್ಕೆ ಸುಲಭ. ಆ ಭಾವ ಇಲ್ಲ ಅಂತ ಹೇಳಿದ್ರೆ ನಿಧಾನ ಆಗತ್ತೆ ಪ್ರೊಸೆಸ್, ಕಟ್ಟು ನಿಧಾನವಾಗಿ. ಪ್ರೊಸೆಸ್ ಫಾಸ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಆ ಭಾವ ಮುಖ್ಯ. ಅದಕ್ಕೋಸ್ಕರ ಕೃಷ್ಣನನ್ನು ಭಾವಗ್ರಾಹಿ ಅಂತ ಹೇಳ್ತಾರೆ. ಪರಮ ಪ್ರಭುವಿನೊಂದಿಗೆ ಈ ದಿವ್ಯ ಸಂಪರ್ಕಕ್ಕೆ ಬ್ರಹ್ಮ ಸಂಸ್ಪರ್ಶ ಎಂದು ಹೆಸರು. ನಾವು ಸೇವೆಯಲ್ಲಿ ಭಗವಂತನ ಸ್ಪರ್ಶ ಆದ್ರೆ ಅದನ್ನೇ ಬ್ರಹ್ಮ ಸಂಸ್ಪರ್ಶ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಆ ಸೇವೆಯಲ್ಲಿ ಭೌತಿಕತೆಯ ಸ್ಪರ್ಶ ಆದ್ರೆ ಅದು ಬ್ರಹ್ಮ ಸಂಸ್ಪರ್ಶ ಅಲ್ಲ, ಅದು ಮಾಯಾ ಸಂಸ್ಪರ್ಶ ಆಗತ್ತೆ. ಆದರೆ ಖಂಡಿತವಾಗಿ ಆ ಸೇವೆ ಶುದ್ಧವಾದ ಕಾರಣ ಆ ಮಾಯೆಯಿಂದ ನಮ್ಮನ್ನು ನಿಧಾನವಾಗಿ ಅದು ತೆಗಿತದೆ ಖಂಡಿತವಾಗಿ. ಆದ್ರೆ ಈ ಜ್ಞಾನ ಸಿಕ್ಕಿದ್ರೆ ನಾವು ಈ ನಿಟ್ಟಿನಲ್ಲಿ ಫಾಸ್ಟ್ ಆಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಈಗ ಉದಾಹರಣೆಗೆ ಹರೇ ಕೃಷ್ಣ ಮಹಾಮಂತ್ರಕ್ಕೂ ಕೃಷ್ಣನಿಗೂ ವ್ಯತ್ಯಾಸ ಇಲ್ಲ ಅಂತ ಹೇಳುವ ಜಪಕ್ಕೂ ಸುಮ್ಮನೆ ಹರೇ ಕೃಷ್ಣ ಅಂತ ಹೇಳುವಂತಕ್ಕೂ ವ್ಯತ್ಯಾಸ ಇದೆ. ಖಂಡಿತವಾಗಿ ವ್ಯತ್ಯಾಸ ಇದೆ. ಹರೇ ಕೃಷ್ಣ ಮಹಾಮಂತ್ರ ಎರಡೂ ಹರೇ ಕೃಷ್ಣ ಮಹಾಮಂತ್ರವೇ, ಜಪವೇ, ಎರಡೂ ಶುದ್ಧ ಮಾಡುತ್ತದೆ ವ್ಯಕ್ತಿಯನ್ನ. ಆದ್ರೆ ಇಲ್ಲಿ ಮತ್ತು ಅಲ್ಲಿ ಆಗುವಂತೆ ವ್ಯತ್ಯಾಸ ಅಂತ ಹೇಳಿದ್ರೆ ಭಾವದಲ್ಲಿ ಇರುವಂತಹ ವ್ಯತ್ಯಾಸ. ಆ ಭಾವ ಹೇಗೆ ಸಿಗ್ತದೆ ಅಂತ ಹೇಳಿದ್ರೆ ಭಕ್ತರ ಸಂಘ, ಭಕ್ತರು ಕೊಡುವಂತಹ ಜ್ಞಾನವನ್ನ ನಾವು ಸ್ವೀಕರಿಸುವುದರಿಂದ ಸುಲಭವಾಗಿ ಸಿಗ್ತದೆ. ಇವತ್ತಿಗೆ ಇಷ್ಟೇ ಸಾಕು. ಏನಾದ್ರೂ ಪ್ರಶ್ನೆ ಇದ್ರೆ ಖಂಡಿತವಾಗಿ ಚರ್ಚೆ ಮಾಡೋಣ, ಆಮೇಲೆ ನಿಲ್ಸೋಣ. ಪ್ರಭು, ಭಕ್ತಿಗ್ ಬರ್ಬೇಕಾದ್ರೆ ಕೋಪನೇ ಇರಬಾರ್ದು ಅಂತೀರಲ್ಲ ಪ್ರಭು.